ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 744 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 10ರಿಂದ 12ನೇ ಸೆಪ್ಟೆಂಬರ್ 2024. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಕರ್ನಾಟಕ ಸರ್ಕಾರವು ನಿಪುಣ ಕರ್ನಾಟಕ ಉಪಕ್ರಮವನ್ನು ಪ್ರಾರಂಭಿಸಿದೆ. ಈ ಉಪಕ್ರಮದ ಪ್ರಾಥಮಿಕ ಕೇಂದ್ರೀಕೃತ ಪ್ರದೇಶ ಯಾವುದು? ದ ಕರ್ನಾಟಕ ಗವರ್ನಮೆಂಟ್ ಹ್ಯಾಸ್ ಲಾಂಚ್ಡ್ ನಿಪುಣ್ ಕರ್ನಾಟಕ ಇನಿಷಿಯೇಟಿವ್. ವಾಟ್ ಇಸ್ ದಿ ಪ್ರೈಮರಿ ಫೋಕಸ್ಡ್ ಏರಿಯಾ ಆಫ್ ದಿಸ್ ಪರ್ಟಿಕ್ಯುಲರ್ ಇನಿಷಿಯೇಟಿವ್? ಸೊ ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ ಆಗಿರುತ್ತೆ. ಸೊ ಕರ್ನಾಟಕ ರಾಜ್ಯ ಬಹಳ ಇತ್ತೀಚೆಗೆ ಒಂದು ಇನಿಷಿಯೇಟಿವ್ ಅನ್ನು ಲಾಂಚ್ ಮಾಡಿರುತ್ತೆ. ಸೊ ಆ ಒಂದು ಇನಿಷಿಯೇಟಿವ್ಗೆ ಕೊಟ್ಟಿರ್ತಕ್ಕಂಥ ಟೈಟಲ್ ಏನು ಅಂದರೆ ನಿಪುಣ ಕರ್ನಾಟಕ ಅಂತ ಇದಕ್ಕೆ ಟೈಟಲ್ ಅನ್ನು ಕೊಟ್ಟಿರುತ್ತೆ. ಹಾಗಿದ್ರೆ ಇದು ಯಾವ ಸೆಕ್ಟರ್ಗೆ ಸಂಬಂಧಪಟ್ಟಿದ್ದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು IT ವಲಯ ಅಥವಾ IT ಸೆಕ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇನಿಷಿಯೇಟಿವ್ ಆಗಿರುತ್ತೆ. ಸೊ ಇದರ ಬಗ್ಗೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಕರ್ನಾಟಕ ಗವರ್ನಮೆಂಟ್ ಲಾಂಚ್ ಮಾಡಿರ್ತಕ್ಕಂಥ ಹೊಸ ಇನಿಷಿಯೇಟಿವ್ ಅನ್ನು ನಾವು ನಿಪುಣ್ ಕರ್ನಾಟಕ ಅಂತ ಹೇಳ್ತೇವೆ. ಸೊ ಇದರ ಟೋಟಲ್ ಬಜೆಟ್ ಎಷ್ಟಿರುತ್ತೆ ಅಂದರೆ 300 crore ಬಜೆಟ್ನ ಆಧಾರವಾಗಿ ಈ ಒಂದು ಇನಿಷಿಯೇಟಿವ್ ಅನ್ನು ಕರ್ನಾಟಕ ಸರ್ಕಾರ ಲಾಂಚ್ ಮಾಡಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದರೆ ಟು ಪ್ರೊವೈಡ್ ಇಂಡಸ್ಟ್ರಿ ರಿಲೆವೆಂಟ್ ಸ್ಕಿಲ್ ಟ್ರೈನಿಂಗ್ ಟು ದಿ ಯೂತ್ ಆಫ್ ಕರ್ನಾಟಕ. ಅಂದರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಯುವಕರಿಗೆ ಉದ್ಯಮಕ್ಕೆ ಸಂಬಂಧಿಸಿದ ಕೌಶಲ್ಯ ತರಬೇತಿಯನ್ನು ನೀಡ್ತಕ್ಕಂಥದ್ದು. ಆಸ್ ವಿ ನೋ ದ್ಯಾಟ್ ಸೊ ನಮ್ಮ ಭಾರತ ದೇಶದ ಎಜುಕೇಷನ್ ಸಿಸ್ಟಮ್ ಮತ್ತು ಇಂಡಸ್ಟ್ರಿಯಲ್ ರಿಕ್ವೈರ್ಮೆಂಟ್ಗೆ ಸಾಕಷ್ಟು ಗ್ಯಾಪ್ ಇರುತ್ತೆ. ಸೊ ಆ ಒಂದು ಗ್ಯಾಪನ್ನು ಫಿಲ್ ಮಾಡಲಿಕ್ಕೆ ಅಂದರೆ ನಾವು ಗ್ರ್ಯಾಜುಯೇಟ್ಸ್ ಆದ ನಂತರ ಸೊ ಇಂಡಸ್ಟ್ರಿಗೆ ನಮ್ಮಲ್ಲಿ ಯಾವ ರೀತಿಯ ಕೌಶಲ್ಯಗಳ ಇರಬೇಕು ಅನ್ನೋದನ್ನು ಸೊ ಫಿಲ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಲಾಂಚ್ ಮಾಡಿರುತ್ತೆ. ಸೊ ಇದರ ಫೋಕಸ್ಡ್ ಏರಿಯಾ ಬಂದು ಪ್ರೈಮರಿಲಿ ಇದು IT ಸೆಕ್ಟರ್ ಅಥವಾ IT ವಲಯದಲ್ಲಿ ಕೌಶಲ್ಯಗಳನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಅನ್ನು ಮಾಡಲಿಕ್ಕೆ ಒಂದು ಕೊಲಾಬರೇಷನ್ ಅನ್ನು ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಇನಿಷಿಯೇಟಿವ್ ಅಲ್ಲಿ ಕೊಲಾಬರೇಟ್ ಆಗಿರ್ತಕ್ಕಂಥ ಸಂಸ್ಥೆಗಳು ಯಾವ್ದು ಅಂದ್ರೆ ಇನ್ಫೋಸಿಸ್, ವಿಪ್ರೋ ಮತ್ತೆ TCS ನೊಂದಿಗೆ ಒಂದು ಕೊಲಾಬರೇಷನ್ ಅನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫಂಡಿಂಗ್ ಅಂದ್ರೆ ಹಣಕಾಸು ಎಲ್ಲಿಂದ ಬರುತ್ತೆ ಅಂದ್ರೆ CSR ಅಂತ ಹೇಳ್ತೇವೆ ಅಥವಾ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೇವೆ. ಸೊ ಈ ಒಂದು ಕಂಪನೀಸ್ ಏನಿರ್ತವೆ ಸೊ ಅವುಗಳ ಟರ್ನ್ ಓವರ್ನ ಆಧಾರದ ಮೇಲೆ 2% ಆಫ್ ದೇರ್ ಪ್ರಾಫಿಟ್ ಏನಿರುತ್ತೆ ಸೊ ಅದನ್ನ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮೇಲೆ ಅವರು ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಸೊ ಆ ಒಂದು ಹಣವನ್ನು ಉಪಯೋಗಿಸ್ಕೊಂಡು ಸೊ ಈ ಒಂದು ಇನಿಷಿಯೇಟಿವ್ ಅನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು CSR ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಬರೋಣ. ನಾವು ವಾಟ್ ಯು ಮೀನ್ ಬೈ CSR? ಸೊ CSR ಅಂತಕ್ಕಂಥದ್ದು ರೆಸ್ಪಾನ್ಸಿಬಿಲಿಟಿ ಆಫ್ ಕಾರ್ಪೊರೇಷನ್ಸ್ ಆಗಿರುತ್ತೆ. ಅಂದರೆ ಒಂದು ಉನ್ನತವಾಗಿ ಟರ್ನ್ ಓವರ್ ಮಾಡ್ತಕ್ಕಂಥ ಕಂಪನಿಗಳಿಗೆ ಸೊ ಭಾರತ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ ಆಗಿರುತ್ತೆ. ಸೊ ಅವರು ಕೂಡ ಸೋಷಿಯಲ್ ಸರ್ವಿಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಮಾಡಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನು ನಾವು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೇವೆ. ಸೊ ಈ ಒಂದು ಹಣವನ್ನು ಯಾವ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಸೊ ಸೋಷಿಯಲ್ ಅಂಡ್ ಎನ್ವೈರನ್ಮೆಂಟಲ್ ಅಂದರೆ ಸಾಮಾಜಿಕವಾಗಿರ್ಬೋದು ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಥಿಕ ವೃದ್ಧಿಗೆ ಬೇಕಾಗಿರ್ತಕ್ಕಂಥ ವಲಯಗಳಲ್ಲಿ ಸೊ ಈ ಒಂದು ಹಣವನ್ನು ವಿನಿಯೋಗ ಮಾಡಲಾಗುತ್ತೆ ಟು ಕ್ರಿಯೇಟ್ ಅ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ದಿ ಸೊಸೈಟಿ ಅಟ್ ಲಾರ್ಜ್. ಅಂದರೆ ಸಮಾಜದ ಮೇಲೆ ಸೊ ಒಂದು ಬಹುದೊಡ್ಡ ಮಟ್ಟಿಗೆ ಒಂದು ಧನಾತ್ಮಕವಾಗಿ ಪರಿಣಾಮವನ್ನು ಬೀರುವ ಕಾರಣದಿಂದ ಸೊ ಈ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂಥ ಒಂದು ಇನಿಷಿಯೇಟಿವ್ ಅನ್ನ ಸೊ ನಮ್ಮ ಭಾರತ ಸರ್ಕಾರ ಇಂಪ್ಲಿಮೆಂಟ್ ಮಾಡಿರುತ್ತೆ. ಸೊ ಇದನ್ನ ಕಂಪನೀಸ್ ಆಕ್ಟ್ 2013 ಸೊ ಇದೊಂದು ಲ್ಯಾಂಡ್ ಮಾರ್ಕ್ ಲೆಜಿಸ್ಲೇಷನ್ ಆಗಿರುತ್ತೆ. ಬಿಕಾಸ್ ಇಂಡಿಯಾ ಇಸ್ ದ ಫಸ್ಟ್ ಕಂಟ್ರಿ ಟು ಮ್ಯಾಂಡೇಟ್ ಅಂಡ್ ಕ್ವಾಂಟಿಫೈ CSR ಎಕ್ಸ್ಪೆಂಡಿಚರ್. ಅಂದರೆ ಈ ಒಂದು CSR ನ ಅಡಿಯಲ್ಲಿ ಸೊ ಕಂಪನಿಗಳು ಎಷ್ಟು ಹಣವನ್ನ ಖರ್ಚು ಮಾಡಬೇಕು ಅನ್ನೋದನ್ನ ಮ್ಯಾಂಡೇಟ್ ಅಥವಾ ಕಡ್ಡಾಯಗೊಳಿಸಿರ್ತಕ್ಕಂಥದ್ದು ಮತ್ತೆ ಪ್ರಮಾಣೀಕರಿಸಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಸೊ ನಮ್ಮ ಭಾರತ ರಾಷ್ಟ್ರವನ್ನ ಮೊದಲ ರಾಷ್ಟ್ರವನ್ನಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾಯ್ದೆಯನ್ನು ನಾವು ಕಂಪನಿಗಳ ಕಾಯ್ದೆ 2013 ಅಂತ ಹೇಳ್ತಕ್ಕಂಥದ್ದು. ಸೊ ಅದಾದ್ಮೇಲೆ ಈ ಒಂದು ಕಾಯ್ದೆಯಲ್ಲಿ ಒಂದು ಸೆಕ್ಷನ್ ಬರುತ್ತೆ. ಈ ಒಂದು ಸೆಕ್ಷನ್ ಅನ್ನ ಸೆಕ್ಷನ್ 135 ಅಂತ ಹೇಳ್ತೇವೆ. ಸೊ ಈ ಒಂದು ಸೆಕ್ಷನ್ 135 ಏನಿರುತ್ತೆ ಸೊ ಇದು ಥ್ರೆಶೋಲ್ಡ್ ಟು ಐಡೆಂಟಿಫೈ ಕಂಪನೀಸ್ ಅಂದರೆ ಯಾವ ಕಂಪನಿಗಳು ಸೊ ಈ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ಮಾಡಬೇಕು ಅದರ ಲಿಮಿಟ್ ಏನಿರುತ್ತೆ ಸೊ ಅದನ್ನ ಈ ಒಂದು ಸೆಕ್ಷನ್ನ ಅಡಿಯಲ್ಲಿ ಐಡೆಂಟಿಫೈ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವ ಕಂಪನಿ ಆ ಒಂದು ಥ್ರೆಶೋಲ್ಡ್ ಅನ್ನ ರೀಚ್ ಆಗುತ್ತೆ ಸೊ ಆ ಕಂಪನಿಯಲ್ಲಿ ಒಂದು CSR ಕಮಿಟಿಯನ್ನ ಮಾಡಬೇಕಾಗಿರುತ್ತೆ. ಆ
ಒಂದು CSR ಕಮ್ಯುನಿಟಿಯ ಒಂದು ಶಿಫಾರಸುಗಳ ಆಧಾರದ ಮೇಲೆ ಸೊ ಆ ಒಂದು ಹಣವನ್ನು ಸ್ಪೆಂಡ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ದ ಥ್ರೆಶೋಲ್ಡ್ ಅಂದರೆ ಈ ಒಂದು ಸೆಕ್ಷನ್ನ ಪ್ರಕಾರ ಆ ಥ್ರೆಶೋಲ್ಡ್ ಎಷ್ಟಿರುತ್ತೆ ಅಂತ ನಾವು ನೋಡೋದಾದ್ರೆ ಸೊ ಆ ಒಂದು ಕಂಪನಿಯ ನೆಟ್ ವರ್ತ್ ಏನಿದೆ ಅಂದರೆ ನಿವ್ವಳ ಮೌಲ್ಯ ಅಂತ ನಾವೇನು ಹೇಳ್ತೇವೆ ಸೊ ಅದು 500 crore ಅಥವಾ ಮೋರ್ 500 ಕೋಟಿಗಳು ಅಥವಾ ಅದಕ್ಕಿಂತ ಹೆಚ್ಚು ಒಂದು ಕಂಪನಿಯ ಮೌಲ್ಯ ಇದ್ದರೆ ಸೊ ಅವರು CSR ಫಂಡನ್ನು ವಿನಿಯೋಗ ಮಾಡಬೇಕಾಗಿರುತ್ತೆ ಅಥವಾ ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಸೊ ಎರಡನೇ ಥ್ರೆಶೋಲ್ಡ್ ಯಾವುದು ಅಂದರೆ ಟರ್ನ್ ಓವರ್ ಅಥವಾ ವಹಿವಾಟು 1,000 ಕೋಟಿಯಿಂದ ಅಥವಾ ಅದಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಒಂದು ಟರ್ನ್ ಓವರ್ ಅಥವಾ ವಹಿವಾಟು ಇದ್ದರೆ ಸೊ ಅವರು ಕೂಡ CSR ಮಾಡಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ನೆಟ್ ಪ್ರಾಫಿಟ್ ಸಪೋಸ್ ಅವರ ನಿವ್ವಳ ಲಾಭ ಅಂತಕ್ಕಂಥದ್ದು 5 crore ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೆ ಅವರು ಕೂಡ CSR ನಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ಕಾಯ್ದೆಯ ಪ್ರಕಾರ ಕಡ್ಡಾಯಗೊಳಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದಕ್ಕೆ ಒಂದು ಅಮೆಂಡ್ಮೆಂಟ್ ಅನ್ನ ಕೂಡ ಮಾಡ್ಕೊಂಡಿರ್ತಾರೆ. ಆಸ್ ಪರ್ ದಿ ಕಂಪನೀಸ್ ಆಕ್ಟ್ 2019 CSR ಈಸ್ ಅಪ್ಲಿಕಬಲ್ ಟು ಕಂಪನೀಸ್ ಬಿಫೋರ್ ಕಂಪ್ಲೀಷನ್ ಆಫ್ 3 ಫಿನಾನ್ಷಿಯಲ್ ಇಯರ್ಸ್ ಅಂದರೆ ಮುಂಚೆ 3 ಫಿನಾನ್ಷಿಯಲ್ ಇಯರ್ಸ್ ಅಥವಾ 3 ಹಣಕಾಸಿನ ವರ್ಷಗಳು ಕಂಪ್ಲೀಟ್ ಆಗಿರಲೇಬೇಕಾಗಿತ್ತು ಟು ಟೇಕ್ ಕೇರ್ ಆಕ್ಟಿವಿಟೀಸ್ ವಿತ್ ರೆಸ್ಪೆಕ್ಟ್ ಟು CSR ಫಂಡ್. ಸೊ ಬಟ್ ಇವಾಗ ಸೊ ಈ ಒಂದು ತಿದ್ದುಪಡಿಯ ಪ್ರಕಾರ ಆ ಒಂದು ಕಂಪನಿಗೆ 3 ವರ್ಷಗಳು ಪೂರ್ಣಗೊಳ್ಳಿದ್ದರೂ ಕೂಡ ಸೊ ಈ ಒಂದು ಕಂಡೀಷನ್ಸ್ ಅಥವಾ ಥ್ರೆಶೋಲ್ಡ್ ಅನ್ನ ಅವ್ರೇನಾದರೂ ಮೀಟ್ ಆದರೆ ಸೊ ಅವರು CSRಗೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಎವ್ರಿ ಫಿನಾನ್ಷಿಯಲ್ ಇಯರ್ ಅಟ್ಲೀಸ್ಟ್ 2% ಆಫ್ ದೇರ್ ಆವರೇಜ್ ನೆಟ್ ಪ್ರಾಫಿಟ್ ಇನ್ ಲಾಸ್ಟ್ 3 ಇಮಿಡಿಯೇಟ್ ಪ್ರಿಸೀಡಿಂಗ್ ಫಿನಾನ್ಷಿಯಲ್ ಇಯರ್ಸ್ ಅಂದರೆ ಕಳೆದ 3 ಫಿನಾನ್ಷಿಯಲ್ ಇಯರ್ಸ್ಗಳಲ್ಲಿ ಸೊ ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ಈ ಒಂದು ಥ್ರೆಶೋಲ್ಡ್ ಏನಿರುತ್ತೆ ಸೊ ಆ ಒಂದು ಥ್ರೆಶೋಲ್ಡ್ ಅನ್ನ ರೀಚ್ ಆದ ನಂತರ ಸೊ ಅಟ್ಲೀಸ್ಟ್ ಅಂದರೆ ಅವರು ಕನಿಷ್ಠ ಪಕ್ಷ 2% ಆಫ್ ದೇರ್ ಆವರೇಜ್ ನೆಟ್ ಪ್ರಾಫಿಟ್ ಅಂದರೆ ಅವರ ಒಂದು ನಿವ್ವಳ ಒಂದು ಲಾಭ ಏನಿರುತ್ತೆ ಸೊ ಅದರ ಕನಿಷ್ಠ ಪಕ್ಷ 2% ಅಷ್ಟು ಹಣವನ್ನು CSR ರೂಪದಲ್ಲಿ ಅವರು ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಸೊ ದೆರ್ ಇಸ್ ನೋ ಅಪ್ಪರ್ ಲಿಮಿಟ್ ಅಂದರೆ ಅವರು 2%ಗಿಂತ ಜಾಸ್ತಿ ಕೂಡ ಸ್ಪೆಂಡ್ ಮಾಡ್ಬೋದಾಗಿರುತ್ತೆ. ಬಟ್ ಲೋವರ್ ಲಿಮಿಟ್ ಎಷ್ಟಿರುತ್ತೆ ಅಂದರೆ ಸೊ ಮಿನಿಮಮ್ 2% ಆಫ್ ದೇರ್ ನೆಟ್ ಪ್ರಾಫಿಟ್ ಏನಿರುತ್ತೆ ಸೊ ಅದನ್ನು ಅವರು ಕಡ್ಡಾಯವಾಗಿ CSR ರೂಪದಲ್ಲಿ ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು CSRನ ಅಡಿಯಲ್ಲಿ 17 ಆಕ್ಟಿವಿಟೀಸ್ ಅನ್ನ ಗುರುತಿಸಿರ್ತಾರೆ. ಸೊ ಅದನ್ನು ನಾವು ಸ್ಕೆಡ್ಯೂಲ್ಸ್ 7 ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಅನುಸೂಚಿ 7ರಲ್ಲಿ ಬರ್ತಕ್ಕಂಥ 17 ಚಟುವಟಿಕೆಗಳಲ್ಲಿ ಈ ಒಂದು CSR ಫಂಡ್ ಅನ್ನ ವಿನಿಯೋಗ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಫೇಮ್ 1 ಉಪಕ್ರಮವನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಸೊ ವೆನ್ ವಾಸ್ ದಿ ಫೇಮ್ 1 ಇನಿಷಿಯೇಟಿವ್ ಲಾಂಚ್ಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫೇಮ್ 1 ಅನ್ನು 2015ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಫೇಮ್ 1ಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನು ಅಂದರೆ ಸೊ ನಮ್ಮ ಭಾರತ ದೇಶದಲ್ಲಿ ಈಗ ಫೇಮ್ 3 ಲಾಂಚ್ ಮಾಡ್ತಕ್ಕಂಥ ಒಂದು ಪ್ಲಾನ್ ಅನ್ನು ತೆಗೆದುಕೊಂಡಿರುವ ಕಾರಣದಿಂದ ಸೊ ಫೇಮ್ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ಫೇಮ್. ಫೇಮ್ ಅಂದರೆ ಫಾಸ್ಟರ್ ಅಡಾಪ್ಷನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಹೇಳ್ತೇವೆ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ವಿದ್ಯುತ್ ವಾಹನಗಳ ವೇಗವಾಗಿ ಅಳವಡಿಕೆ ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ಅಳವಡಿಕೆ ಮಾಡ್ಕೊಳ್ಬೇಕಾಗಿದ್ರೆ ಅವುಗಳ ಉತ್ಪಾದನೆ ಕೂಡ ಬೇಕಾಗಿರುತ್ತೆ. ಸೊ ಉತ್ಪಾದನೆಯನ್ನ ಪ್ರೋತ್ಸಾಹ ಮಾಡಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಅನ್ನ ನಾವು ಫೇಮ್ ಅಂತ ಕರಿತೇವೆ. ಸೊ ಈ ಒಂದು ಸ್ಕೀಮ್ ಏನಿದೆ ಸೊ ಇದರ ಅಡ್ವಾನ್ಸ್ಡ್ ವರ್ಷನ್ಸ್ ಅಂದರೆ ಇನ್ನೂ ಸ್ವಲ್ಪ ಮಾಡಿಫಿಕೇಶನ್ಸ್ ಅನ್ನ ಮಾಡಿಕೊಂಡು ಸೊ ಫೇಮ್ 3 ಇನ್ನು ಕೆಲವೇ ತಿಂಗಳುಗಳಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಫೇಮ್ 3 ಏನಿದೆ ಸೊ ಅದರ ಫೋಕಸ್ಡ್ ಏರಿಯಾಸ್ ಅಂದರೆ ಯಾವ ಒಂದು ಏರಿಯಾಗಳ ಮೇಲೆ ಅದು ಕೇಂದ್ರೀಕರಿಸುತ್ತೆ ಅಂತ ನಾವು ನೋಡೋದಾದ್ರೆ ಅಡ್ರೆಸ್ಸಿಂಗ್ ದಿ ಇಶ್ಯೂಸ್ ಫ್ರಮ್ ಫೇಮ್ 2 ಅಂದರೆ ಇದಕ್ಕೆ ಮುಂಚೆ ಇಂಪ್ಲಿಮೆಂಟ್ ಆಗಿದ್ದಂತಹ ಫೇಮ್ 2 ಏನಿದೆ ಸೊ ಅದರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸತಕ್ಕಂಥ ಕಾರಣದಿಂದ ಫೇಮ್ 3 ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಎನ್ಹಾನ್ಸಿಂಗ್ ಸಪೋರ್ಟ್ ಫಾರ್ ದಿ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಇನೋವೇಷನ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಪಾಲಿಸಿ ಅಂದರೆ ಈ ಒಂದು ವಿದ್ಯುತ್ ವಾಹನಗಳಿಗೆ ಸಂಬಂಧಪಟ್ಟಂತೆ ನಾವೀನ್ಯತೆ ಆಗಿರ್ಬೋದು, ಮೂಲಸೌಕರ್ಯಗಳ ಅಭಿವೃದ್ಧಿ ಆಗಿರ್ಬೋದು ಮತ್ತೆ ಈ ಒಂದು ಪಾಲಿಸಿಗೆ ಬೆಂಬಲವನ್ನು ಹೆಚ್ಚಿಸ್ತಕ್ಕಂಥ ಕಾರಣದಿಂದ ಫೇಮ್ 3 ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಜೊತೆಗೆ ಎಲೆಕ್ಟ್ರಿಕ್ ವೆಹಿಕಲ್ ಅಡಾಪ್ಷನ್ ಅಂದರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು EV ವೆಹಿಕಲ್ಸ್ಗಳ ಅಳವಡಿಕೆ ಏನಿದೆ ಸೊ ಇದನ್ನು ಕೂಡ ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸ್ಟ್ರೆಂಥನಿಂಗ್ ಇಂಡಿಯಾಸ್ ಪೊಸಿಷನ್ ಆಸ್ ದಿ ಲೀಡರ್ ಇನ್ ಮೊಬಿಲಿಟಿ ಟೆಕ್ನಾಲಜಿ ಅಂದರೆ ಈ ಒಂದು ಚಲನಶೀಲತೆ ಈ ಒಂದು ತಂತ್ರಜ್ಞಾನದಲ್ಲಿ ಭಾರತ
ಭಾರತ ರಾಷ್ಟ್ರವನ್ನ ಪ್ರಪಂಚದಲ್ಲಿಯೇ ಅಗ್ರ ರಾಷ್ಟ್ರವನ್ನಾಗಿ ಮಾಡ್ತಕ್ಕಂಥದ್ದು ಫೇಮ್ 3 ಅಲ್ಲಿ ಇರ್ತಕ್ಕಂಥ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಹಾಗಿದ್ರೆ ಫೇಮ್ ಸ್ಕೀಮ್, ಈ ಒಂದು ಸ್ಕೀಮ್ ಯಾವ ರೀತಿ ಸ್ಟಾರ್ಟ್ ಆಯಿತು, ಯಾವ ಕಾರಣಕ್ಕಾಗಿ ಸ್ಟಾರ್ಟ್ ಆಯಿತು ಅಂತ ನಾವು ನೋಡೋದಾದ್ರೆ, ಸೊ ಇದನ್ನ ಪ್ರಮುಖವಾಗಿ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಏನಿದೆ ಸೊ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಮತ್ತೆ ಹೈಬ್ರಿಡ್ ವೆಹಿಕಲ್ಸ್ ಅಂತ ನಾವೇನು ಹೇಳ್ತೇವೆ, ಸೊ ಇವುಗಳನ್ನ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿ ಉತ್ತೇಜನ ಮಾಡುವ ಕಾರಣದಿಂದ ಕೇಂದ್ರ ಸರ್ಕಾರ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಸ್ಕೀಮ್ ಅನ್ನ ನಾವು ಫೇಮ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಫೇಮ್ 1 ಮೊಟ್ಟ ಮೊದಲ ಎಡಿಷನ್ ಅನ್ನ 2015 2015 ಅಲ್ಲಿ ಲಾಂಚ್ ಮಾಡಲಾಗುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅವಾಗ ಏನಾಗಿತ್ತು ಅಂದ್ರೆ ಪ್ರಮೋಟ್ ದಿ ಯೂಸ್ ಆಫ್ ಎಲೆಕ್ಟ್ರಿಕ್ ಅಂಡ್ ಹೈಬ್ರಿಡ್ ವೆಹಿಕಲ್ಸ್, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಎಲೆಕ್ಟ್ರಿಕ್ ಆಗಿರ್ಬೋದು ಮತ್ತೆ ಡ್ಯೂಯಲ್ ಎಲೆಕ್ಟ್ರಿಕ್ ಹೈಬ್ರಿಡ್ ವಾಹನಗಳೇನಿರ್ತವೆ ಸೊ ಇವುಗಳ ಬಳಕೆಯನ್ನ ಉತ್ತೇಜನ ಮಾಡುವ ಕಾರಣದಿಂದ ಫೇಮ್ 1 ಅನ್ನ 2015ರಲ್ಲಿ ಪ್ರಾರಂಭ ಮಾಡಲಾಗುತ್ತೆ. ಸೊ ಈ ಒಂದು ಫೇಮ್ 1 ಅಡಿಯಲ್ಲಿ ಇನ್ಸೆಂಟಿವ್ಸ್ ಅಥವಾ ಪ್ರೋತ್ಸಾಹ ಧನವನ್ನ ನೀಡಲಾಗುತ್ತೆ. ಸೊ ಯಾರಿಗೆ ಕೊಡ್ತಾರೆ ಅಂದ್ರೆ ಸಬ್ಸಿಡೀಸ್ ಫಾರ್ ಎಲೆಕ್ಟ್ರಿಕ್ 2 ವೀಲರ್ಸ್, ಅಂದ್ರೆ ಈ ಒಂದು ದ್ವಿಚಕ್ರ ವಾಹನಗಳು, ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳು ಮತ್ತೆ ಈವನ್ 3 ವೀಲರ್ಸ್ ಕೂಡ, ಸೊ ಅದಾದ್ಮೇಲೆ 4 ವೀಲರ್ಸ್ ಮತ್ತೆ ಬಸ್ಸಸ್ಗೆ ಸೊ ಈ ಒಂದು ಸಬ್ಸಿಡಿಯನ್ನ ಕೊಡ್ತಕ್ಕಂಥದ್ದು ಅಥವಾ ಇನ್ಸೆಂಟಿವ್ಸ್ ಅನ್ನ ಪ್ರೋತ್ಸಾಹ ಧನವನ್ನ ಕೊಡುವ ಕಾರಣದಿಂದ ಸೊ ಫೇಮ್ 1 ಅನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಇದರ ಡ್ಯೂರೇಷನ್ ಅಥವಾ ಎಷ್ಟು ಅವಧಿಯವರೆಗೆ ಇದನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಅಂದ್ರೆ 2 ಇಯರ್ಸ್, ಅದಾದ್ಮೇಲೆ ಸೊ ಇದನ್ನ ಮಲ್ಟಿಪಲ್ ಟೈಮ್ಸ್ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಆರಂಭದಲ್ಲಿ ಕೇವಲ 2 ವರ್ಷಗಳಿಗೆ ಮಾತ್ರ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಅದಾದ ನಂತರ ಮಲ್ಟಿಪಲ್ ನಂಬರ್ ಆಫ್ ಟೈಮ್ಸ್ ಇದನ್ನ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಫೇಮ್ 2 ಅನ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ಸೊ ಫೇಮ್ 2 ಅನ್ನ 2019 ಅಥವಾ 2019ರಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ. ಸೊ ಇದರ ಬಜೆಟ್ ಎಷ್ಟಿರುತ್ತೆ ಅಂದ್ರೆ 10,000 crore ಬಜೆಟ್ ಅಲ್ಲಿ ಫೇಮ್ 2 ಅನ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ಸೊ ಇದರ ಫೋಕಸ್ಡ್ ಏರಿಯಾ ಏನಾಗಿತ್ತು ಅಂದ್ರೆ ಸಬ್ಸಿಡೀಸ್ ಫಾರ್ ಎಲೆಕ್ಟ್ರಿಕ್ ಬಸ್ಸಸ್, 3 ವೀಲರ್ಸ್ ಮತ್ತೆ 4 ವೀಲರ್ಸ್, ಅಂದ್ರೆ ಈ ಒಂದು ಎಲೆಕ್ಟ್ರಿಕ್ ಬಸ್ಗಳಾಗಿರ್ಬೋದು, 3 ಚಕ್ರ ವಾಹನಗಳಾಗಿರ್ಬೋದು ಮತ್ತೆ 4 ಚಕ್ರದ ವಾಹನಗಳಿಗೆ ಸಬ್ಸಿಡಿಗಳನ್ನ ಕೊಡುವ ಕಾರಣದಿಂದ ಸೊ ಈ ಒಂದು ಕಾರ್ಯಕ್ರಮವನ್ನ ಲಾಂಚ್ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಸೆಟ್ಟಿಂಗ್ ಆಫ್ ಚಾರ್ಜಿಂಗ್ ಸ್ಟೇಷನ್. ಸೊ ಇದರಲ್ಲಿ ಫೇಮ್ 1 ಅಲ್ಲಿ ಯಾವ್ದಿರ್ಲಿಲ್ವೋ ಅದ್ರ ಮೇಲೆ ಕೂಡ ಫೋಕಸ್ ಮಾಡಲಾಗ್ತಾ ಇದೆ. ಸೊ ಈ ಒಂದು ಎಲೆಕ್ಟ್ರಿಕ್ ವಾಹನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಚಾರ್ಜಿಂಗ್ ಸ್ಟೇಷನ್ಸ್ ಏನಿರ್ತವೆ ಸೊ ಅವುಗಳ ಸ್ಥಾಪನೆಯ ಮೇಲೂ ಕೂಡ ಇಲ್ಲಿ ಕೇಂದ್ರೀಕರಿಸಲಾಗುತ್ತೆ. ಸೊ ಇದರ ಡ್ಯೂರೇಷನ್ ಎಷ್ಟಿತ್ತಂದ್ರೆ ಎಕ್ಸ್ಟೆಂಡೆಡ್ ಅಂಟಿಲ್ ದಿ ಇಂಟ್ರೊಡಕ್ಷನ್ ಆಫ್ ಫೇಮ್ 3, ಅಂದ್ರೆ ಇವಾಗ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಫೇಮ್ 3 ಏನಿದೆ ಸೊ ಅದು ಸ್ಟಾರ್ಟ್ ಆಗೋವರೆಗೂ ಫೇಮ್ 2 ಅನ್ನ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಸೊ ಅಧಿಕೃತ ಭಾಷೆಯ ಸಂಸದೀಯ ಸಮಿತಿಯ ಅಧ್ಯಕ್ಷರಾಗಿ ಯಾರು ಅವಿರೋಧವಾಗಿ ಮರು ಆಯ್ಕೆಯಾಗಿದ್ದಾರೆ? ಹೂ ಹ್ಯಾಸ್ ಬೀನ್ ಯುನಾನಿಮಸ್ಲಿ ರೀಎಲೆಕ್ಟೆಡ್ ಆಸ್ ದಿ ಚೇರ್ಪರ್ಸನ್ ಆಫ್ ದಿ ಪಾರ್ಲಿಮೆಂಟರಿ ಕಮಿಟಿ ಆನ್ ಅಫಿಷಿಯಲ್ ಲ್ಯಾಂಗ್ವೇಜಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಮಿತ್ ಶಾ ರವರನ್ನ ಸೊ ಈ ಒಂದು ಅಧಿಕೃತ ಭಾಷೆಯ ಸಂಸದೀಯ ಸಮಿತಿ ಏನಿರುತ್ತೆ ಸೊ ಇದರ ಅಧ್ಯಕ್ಷರನ್ನಾಗಿ ಮರು ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಪಾರ್ಲಿಮೆಂಟರಿ ಕಮಿಟಿ ಅಂದ್ರೆ ಏನು ಅಂತ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಪಾರ್ಲಿಮೆಂಟರಿ ಕಮಿಟಿ ಅಂತಕ್ಕಂಥದ್ದು ಪ್ಯಾನಲ್ ಆಫ್ ಎಂಪಿಸ್ ಆಗಿರುತ್ತೆ, ಅಂದ್ರೆ ಸಂಸದರ ಒಂದು ಪ್ಯಾನಲ್ ಆಗಿರುತ್ತೆ. ಸೊ ಅಪಾಯಿಂಟೆಡ್ ಆರ್ ಎಲೆಕ್ಟೆಡ್ ಬೈ ದಿ ಹೌಸ್ ಆರ್ ನಾಮಿನೇಟೆಡ್ ಬೈ ದಿ ಸ್ಪೀಕರ್ ಅಥವಾ ಚೇರ್ಮನ್. ಸೊ ಸ್ಪೀಕರ್ ಆಗಿರ್ಬೋದು ಅಥವಾ ಚೇರ್ಮನ್ ಆಗಿರ್ಬೋದು ಅಥವಾ ಸದನದಿಂದ ಆಯ್ಕೆ ಆಗ್ತಕ್ಕಂಥ ಎಲೆಕ್ಟೆಡ್ ಆಗಿರ್ಬೋದು ಅಥವಾ ಅಪಾಯಿಂಟೆಡ್ ಆಗಿರ್ಬೋದು. ಸೊ ಈ ರೀತಿಯ ಸದಸ್ಯರನ್ನ ನಾವೇನಂತ ಕರಿತೀವಿ ಅಂದ್ರೆ ಪಾರ್ಲಿಮೆಂಟರಿ ಕಮಿಟಿ ಅಂತ ಕರಿತೇವೆ. ಸೊ ಈ ಒಂದು ಪಾರ್ಲಿಮೆಂಟರಿ ಕಮಿಟಿಯನ್ನ ನಾವು 2 ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡಬಹುದಾಗಿರುತ್ತೆ. ಒಂದನ್ನ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಕರಿತೇವೆ, ಇನ್ನೊಂದನ್ನ ಆಡ್ ಹಾಕ್ ಕಮಿಟಿ ಅಂತ ಕರಿತೇವೆ, ಸ್ಥಾಯಿ ಸಮಿತಿ ಮತ್ತೆ ಹೆಚ್ಚುವರಿ ಸಮಿತಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಮತ್ತೆ 2 ಟೈಪ್ಸ್ ಬರುತ್ತೆ. ಸೊ ಒಂದನ್ನ ನಾವು ಫಿನಾನ್ಷಿಯಲ್ ಕಮಿಟೀಸ್ ಅಂತ ಹೇಳ್ತೇವೆ, ಇನ್ನೊಂದನ್ನ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಕಮಿಟೀಸ್ ಅಂತ ಹೇಳ್ತೇವೆ. ಫಿನಾನ್ಷಿಯಲಿ ನಾವು ಎಸ್ಟಿಮೇಟ್ ಕಮಿಟಿ ಅಂತ ಬರುತ್ತೆ, ಪಬ್ಲಿಕ್ಸ್ ಅಕೌಂಟ್ ಕಮಿಟಿ ಅಂತ ಬರುತ್ತೆ, ಕಮಿಟಿ ಆನ್ ಪಬ್ಲಿಕ್ ಎಂಟರ್ಪ್ರೈಸಸ್ ಅಂಡ್ ಅಂಡರ್ಟೇಕಿಂಗ್ಸ್ ಅಂತ ಬರುತ್ತೆ. ಸೊ ಅದಾದ್ಮೇಲೆ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಕಮಿಟೀಸ್ ಅಲ್ಲಿ ಕಮಿಟೀಸ್ ಅಂಡರ್ ಲೋಕಸಭಾ ಅಂತ ಬರುತ್ತೆ. ಸೊ ಅದಾದ್ಮೇಲೆ ಕಮಿಟೀಸ್ ಅಂಡರ್ ರಾಜ್ಯಸಭಾ ಅಂತ ಬರುತ್ತೆ. ಸೊ ಅದರ ಒಳಗಡೆ ಸಾಕಷ್ಟು ಕಮಿಟಿಗಳನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು ಪಾರ್ಲಿಮೆಂಟರಿ ಕಮಿಟೀಸ್ಗೆ ಸಂಬಂಧಪಟ್ಟಂತೆ ಓವರ್ ಆಲ್ ಸ್ಟ್ರಕ್ಚರ್ ಅನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈಗ ನಮ್ಮ ಭಾರತ ದೇಶದಲ್ಲಿ ಒಂದು ಅಧಿಕೃತ ಭಾಷೆಗಳಿಗೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರನ್ನ ಯುನಾನಿಮಸ್ಲಿ ಅಂದ್ರೆ ಅವಿರೋಧವಾಗಿ ಮರು ಆಯ್ಕೆ ಮಾಡಲಾಗಿರುತ್ತೆ. ಸೊ ಯಾವ ಪೊಸಿಷನ್ಗೆ ಅಂದ್ರೆ ಚೇರ್ಪರ್ಸನ್ ಆಫ್ ದಿ ಪಾರ್ಲಿಮೆಂಟರಿ ಕಮಿಟಿ ಆನ್ ದಿ ಅಫಿಷಿಯಲ್ ಲ್ಯಾಂಗ್ವೇಜಸ್, ಅಂದ್ರೆ ಈ ಒಂದು ಅಧಿಕೃತ ಭಾಷೆಯ ಸಂಸದೀಯ ಸಮಿತಿಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಮರು ಆಯ್ಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇವರು ಪ್ರೀವಿಯಸ್ಲಿ 2019ರಿಂದ 2024ರಲ್ಲಿ ಸೊ ಇದೇ ಪೊಸಿಷನ್ ಅಲ್ಲಿ ಸರ್ವ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ
ಈ ಒಂದು ಬಾಡಿ ಏನಿದೆ ಅಥವಾ ಈ ಒಂದು ಪಾರ್ಲಿಮೆಂಟರಿ ಕಮಿಟಿ ಏನಿದೆ, ಸೊ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಬಾಡಿ ಇನ್ ಇಂಡಿಯಾ. ಸೊ ದಟ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ದಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಕ್ಟ್ 1963. ಅಂದರೆ ಈ ಒಂದು ಪಾರ್ಲಿಮೆಂಟರಿ ಕಮಿಟಿಯನ್ನು 1963ರ ಅಧಿಕೃತ ಭಾಷೆಗಳ ಕಾಯ್ದೆ ಅಡಿಯಲ್ಲಿ ಈ ಒಂದು ಸಮಿತಿಯನ್ನು ರಚಿಸಲಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಾಟ್ ಇಸ್ ದ ಪರ್ಪಸ್ ಅಂದರೆ ಈ ಒಂದು ಪಾರ್ಲಿಮೆಂಟರಿ ಸಮಿತಿಯ ಒಂದು ಪರ್ಪಸ್ ಅಥವಾ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಟು ರಿವ್ಯೂ ದಿ ಪ್ರೋಗ್ರೆಸ್ ಮೇಡ್ ಇನ್ ದಿ ಯೂಸ್ ಆಫ್ ಹಿಂದಿ ಫಾರ್ ಅಫಿಷಿಯಲ್ ಪರ್ಪಸಸ್. ಅಂದರೆ ಈ ಒಂದು ಅಧಿಕೃತ ಉದ್ದೇಶಗಳಿಗಾಗಿ ಹಿಂದಿ ಬಳಕೆಯಲ್ಲಿ ಆಗಿರ್ತಕ್ಕಂಥ ಪ್ರಗತಿಯನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಟು ಮೇಕ್ ರೆಕಮೆಂಡೇಶನ್ಸ್ ಟು ದ ಇನ್ಕ್ರೀಸ್ ಆಫ್ ಇಟ್ಸ್ ಯೂಸ್, ಅಂದರೆ ಇದರ ಬಳಕೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಬಳಕೆಗೆ ಸಂಬಂಧಪಟ್ಟಂತೆ ಶಿಫಾರಸುಗಳನ್ನು ಮಾಡ್ತಕ್ಕಂಥದ್ದು. ಇನ್ಫ್ಯಾಕ್ಟ್ ಅಮಿತ್ ಶಾ ಹ್ಯಾಸ್ ಇಸ್ ಓನ್ ಪರ್ಸನಲ್ ಇಂಟ್ರೆಸ್ಟ್ ವಿತ್ ರೆಸ್ಪೆಕ್ಟ್ ಟು ಮೇಕಿಂಗ್ ಹಿಂದಿ ಆಸ್ ಅನ್ ಅಫಿಷಿಯಲ್ ಲ್ಯಾಂಗ್ವೇಜ್, ಬಟ್ ದಟ್ ಕೆನಾಟ್ ಬಿ ಪ್ರಾಕ್ಟಿಕಲಿ ರೈಟ್ ಬಿಕಾಸ್ ಸೊ ಸದರ್ನ್ ಪಾರ್ಟ್ ಆಫ್ ಇಂಡಿಯಾ ಏನಿದೆ, ಸೊ ಇವರಿಗೆ ಹಿಂದಿ ಭಾಷೆಯಲ್ಲಿ ಅಷ್ಟಾಗಿ ಅರಿವು ಇಲ್ಲದೆ ಇರುವ ಕಾರಣದಿಂದ, ಸೊ ದಿಸ್ ಇಸ್ ಟೆಕ್ನಿಕಲಿ ಈಸ್ ಗೋಯಿಂಗ್ ಟು ಕಾಸ್ ಲಿಟಲ್ ಡಿಸ್ಕಂಫರ್ಟ್ ಇನ್ ದ ಸ್ಟೇಟ್ಸ್ ವೇರ್ ಹಿಂದಿ ಇಸ್ ನಾಟ್ ಸ್ಪೋಕನ್ ಆರ್ ನಾಟ್ ವೆರಿ ವೆಲ್ ನೋನ್. ಬಟ್ ಆದರೂ ಕೂಡ ಇದನ್ನ ಇಂಪೋಸ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕಮಿಟಿ ಏನಿದೆ, ಸೊ ಇದರ ಸಂಯೋಜನೆ ಅಥವಾ ಕಾಂಪೋಸಿಷನ್ ಅನ್ನು ನಾವು ನೋಡೋದಾದ್ರೆ, ಸೊ ಈ ಒಂದು ಕಮಿಟಿಯಲ್ಲಿ ನಾವು ಒಟ್ಟು 30 ಮೆಂಬರ್ಸ್ ಅಥವಾ 30 ಸದಸ್ಯರುಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ 20 ಮೆಂಬರ್ಸ್ ಆರ್ ಫ್ರಮ್ ದಿ ಲೋಕಸಭಾ. ಸೊ ಲೋಕಸಭೆಯಿಂದ 20 ಸದಸ್ಯರನ್ನ ಈ ಒಂದು ಸಮಿತಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ 10 ಮೆಂಬರ್ಸ್ ಆರ್ ಫ್ರಮ್ ದಿ ರಾಜ್ಯಸಭಾ. ಸೊ ರಾಜ್ಯಸಭೆಯಿಂದ 10 ಸದಸ್ಯರುಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಚೇರ್ಪರ್ಸನ್ ಅಥವಾ ಅಧ್ಯಕ್ಷರು ಸಾಮಾನ್ಯವಾಗಿ ಯೂನಿಯನ್ ಹೋಮ್ ಮಿನಿಸ್ಟರ್ ಅಥವಾ ಕೇಂದ್ರ ಗೃಹ ಸಚಿವರನ್ನ ಇದರ ಅಧ್ಯಕ್ಷ ಸ್ಥಾನದಲ್ಲಿ ನೋಡಬಹುದಾಗಿರ್ತಕ್ಕಂಥ ಒಂದು ಕಮಿಟಿ ಇದಾಗಿರುತ್ತೆ. ಸೊ ಈ ಒಂದು ಕಮಿಟಿಯ ಫಂಕ್ಷನ್ಸ್ ಅಥವಾ ಕಾರ್ಯಗಳನ್ನು ನಾವು ನೋಡೋದಾದ್ರೆ, ರಿವ್ಯೂ ದಿ ಇಂಪ್ಲಿಮೆಂಟೇಷನ್ ಆಫ್ ದಿ ಅಫಿಷಿಯಲ್ ಲ್ಯಾಂಗ್ವೇಜ್ ಪಾಲಿಸಿ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಅಧಿಕೃತ ಭಾಷಾ ನೀತಿ ಏನಿರುತ್ತೆ, ಸೊ ಅದರ ಅನುಷ್ಠಾನವನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು ಇದರ ಮೊದಲ ಒಂದು ಫಂಕ್ಷನ್ ಆಗಿರುತ್ತೆ. ಸೊ ಎರಡನೇದು ಟು ಪ್ರಮೋಟ್ ದಿ ಯೂಸ್ ಆಫ್ ಹಿಂದಿ ಇನ್ ಅಫಿಷಿಯಲ್ ವರ್ಕ್. ಅಂದರೆ ಅಧಿಕೃತ ಕೆಲಸಗಳಲ್ಲಿ ಹಿಂದಿ ಬಳಕೆಯನ್ನು ಉತ್ತೇಜನ ಮಾಡಲಿಕ್ಕೆ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಎರಡನೇ ಒಂದು ಫಂಕ್ಷನ್ ಆಗಿರುತ್ತೆ. ಸೊ ಮೂರನೇದೇನು ಅಂದರೆ ಎನ್ಶೋರ್ ಕಂಪ್ಲೈನ್ಸ್ ವಿತ್ ದಿ ಪ್ರಾವಿಷನ್ಸ್ ಆಫ್ ದಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಕ್ಟ್. ಅಂದರೆ ಈ ಒಂದು ಅಧಿಕೃತ ಭಾಷೆಗಳ ಕಾಯ್ದೆಯ ನಿಬಂಧನೆಗಳ ಅನುಸರಣೆಯನ್ನು ಖಚಿತಪಡಿಸಿಕೊಳ್ತಕ್ಕಂಥದ್ದು. ಸೊ ಇದರಲ್ಲಿರ್ತಕ್ಕಂಥ ಮೂರನೇ ಕಾರ್ಯವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಮಿಟಿಗೆ ಸಂಬಂಧಪಟ್ಟಂತೆ ಸಭೆಗಳನ್ನು ಸೇರಬೇಕಾಗಿರುತ್ತೆ. ಸೊ ಮೀಟ್ಸ್ ಪಿರಿಯಾಡಿಕಲಿ ಟು ಡಿಸ್ಕಸ್ ಅಂಡ್ ರಿವ್ಯೂ ದಿ ಪ್ರೋಗ್ರೆಸ್ ಅಂಡ್ ಚಾಲೆಂಜಸ್. ಅಂದರೆ ಇಷ್ಟೇ ಸಭೆಗಳನ್ನು ಸೇರಬೇಕಂತ ಒಂದು ನಿರ್ದಿಷ್ಟವಾದ ಸಂಖ್ಯೆ ಏನಿರೋದಿಲ್ಲ. ಸೊ ಕಾಲಕ್ಕೆ ತಕ್ಕಂತೆ ಸಭೆಗಳನ್ನು ಸೇರುವ ಮುಖಾಂತರ ಸೊ ಅದರ ಪ್ರೋಗ್ರೆಸ್ ಅನ್ನ ರಿವ್ಯೂ ಮಾಡ್ತಕ್ಕಂಥ ಸಭೆಗಳನ್ನು ಸೇರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ಗಳನ್ನು ಕೂಡ ಅವರು ತಯಾರಿ ಮಾಡಬೇಕಾಗಿರುತ್ತೆ. ಸಬ್ಮಿಟ್ಸ್ ಇಟ್ ರಿಪೋರ್ಟ್ಸ್ ಟು ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಭಾರತ ದೇಶದ ರಾಷ್ಟ್ರಪತಿಗಳಿಗೆ ಸೊ ಆ ಒಂದು ಮೀಟಿಂಗ್ಗಳ ವರದಿಯನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ದೆನ್ ಲೇಸ್ ದೆಮ್ ಬಿಫೋರ್ ದಿ ಬೋತ್ ದಿ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್. ಅಂದರೆ ಪ್ರೆಸಿಡೆಂಟ್ ಆ ಒಂದು ರಿಪೋರ್ಟನ್ನು ಸೊ ನಮ್ಮ ಭಾರತ ದೇಶದ ಸಂಸತ್ತಿನ ಉಭಯ ಸದನಗಳ ಮುಂದೆ ಇಡ್ತಕ್ಕಂಥದ್ದನ್ನ ಸೊ ಇದರಲ್ಲಿ ನಾವು ನಾರ್ಮಲ್ ಆಗಿ ನೋಡ್ಬೋದಾಗಿರ್ತಕ್ಕಂಥ ಒಂದು ಫ್ಯಾಕ್ಟರ್ಸ್ ಆಗಿರ್ತವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಸೊ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯ ಪ್ರಾಥಮಿಕ ಉದ್ದೇಶವೇನು? ಸೊ ವಾಟ್ ಇಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ದಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನಾ? ಸೊ ಈ ಒಂದು ಯೋಜನೆಯ ಉದ್ದೇಶ ಏನು ಅಂದರೆ, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ 60 ವರ್ಷ ತುಂಬಿದ ನಂತರ ನಿಗದಿತ ಮಾಸಿಕ ಪಿಂಚಣಿಯನ್ನು ನೀಡ್ತಕ್ಕಂಥದ್ದು. ಅಂದರೆ ಟು ಆಫರ್ ಫಿನಾನ್ಷಿಯಲ್ to provide fixed monthly pension to small and marginalized farmers after they turn 60. ಅಂದರೆ 60 ವರ್ಷಗಳ ನಂತರ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಪಿಂಚಣಿಯನ್ನು ಕೊಡುವ ಕಾರಣದಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಯೋಜನೆಯನ್ನು ನಾವು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅಂತ ಹೇಳ್ತೇವೆ. ಸೊ ಇದು ಹೊಸ ಸ್ಕೀಮ್ ಏನಾಗಿರೋದಿಲ್ಲ. ಸೊ ಇದು ಈಗ 5 ವರ್ಷಗಳನ್ನು ಕಂಪ್ಲೀಟ್ ಮಾಡಿರುವ ಕಾರಣದಿಂದ ಸೊ ಇದರ ಬಗ್ಗೆ ನಾವು ಇಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಯೋಜನೆಯನ್ನು ಇನ್ ಶಾರ್ಟ್ ನಾವು PMKMY ಅಂತ ಕೂಡ ಕರೀತೇವೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು 2019 ಅಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಈ ಸ್ಕೀಮ್ ನ ಆಬ್ಜೆಕ್ಟಿವ್ ಏನಿದೆ ಅಂತ ನಾವು ಪ್ರಶ್ನೆಯಲ್ಲೇ ಹೇಳಿರ್ತೇವೆ. ಸೊ 60 ವರ್ಷ ತುಂಬಿದ ನಂತರ ಸ್ಮಾಲ್ ಅಂಡ್ ಮಾರ್ಜಿನಲ್ ಅಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಏನಿರ್ತಾರೆ ಸೊ ಅವರಿಗೆ ಪಿಂಚಣಿಯನ್ನ ಕೊಡ್ತಕ್ಕಂಥ ಒಂದು ಯೋಜನೆಯನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಹಾಗಿದ್ರೆ ಈ ಒಂದು ಯೋಜನೆಯಲ್ಲಿ ಯಾರಾದರೂ ಪಾರ್ಟಿಸಿಪೇಟ್ ಮಾಡಬೇಕಾಗಿದ್ರೆ ಸೊ ಅವರ ಅರ್ಹತೆ ಏನಿರಬೇಕು ಅಂತ ನಾವು ನೋಡೋದಾದ್ರೆ ಸೊ ಅವರ ಮಿನಿಮಮ್ ಏಜ್ 18 ಇಯರ್ಸ್ ಆಗಿರಬೇಕು.
ಆಗಿರಬೇಕು. ಸೊ ಹೈಯೆಸ್ಟ್ ಏಜ್ ಬಂದು 40 ಇಯರ್ಸ್, ಅಂದರೆ 40 ವರ್ಷಗಳಿಗಿಂತ ಮೀರಿರಬಾರ್ದು, 18 ವರ್ಷಗಳಿಗಿಂತ ಕಡಿಮೆ ಇರಬಾರ್ದು. ಸೊ ಈ ಒಂದು ವಯಸ್ಸಿನ ರೈತರಿಗೆ ಮಾತ್ರ ಈ ಒಂದು ಯೋಜನೆಯಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಮಸ್ಟ್ ಹ್ಯಾವ್ ಕಲ್ಟಿವಬಲ್ ಲ್ಯಾಂಡ್ ಹೋಲ್ಡಿಂಗ್ ಅಪ್ ಟು 2 hectares, ಅಂದರೆ ಅವರು ಉಳುಮೆ ಮಾಡ್ತಕ್ಕಂಥ ಭೂಮಿ ಅಥವಾ ಕೃಷಿ ಯೋಗ್ಯವಾಗಿರ್ತಕ್ಕಂಥ 2 ಹೆಕ್ಟೇರ್ನಷ್ಟು ಕೃಷಿ ಯೋಗ್ಯ ಭೂಮಿಯನ್ನ ಹೊಂದಿರಲೇಬೇಕಾಗಿರುತ್ತದೆ. ಸೊ ಅದಾದ್ಮೇಲೆ ಲಿಸ್ಟೆಡ್ ಇನ್ ಸ್ಟೇಟ್ ಅಂಡ್ ಯುಟಿ ಲ್ಯಾಂಡ್ ರೆಕಾರ್ಡ್ಸ್ ಆಸ್ ಆಫ್ ಆಗಸ್ಟ್ 1st 2019, ಅಂದರೆ 2019 ಆಗಸ್ಟ್ 1ಕ್ಕಿಂತ ಮುಂಚೆ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಭೂ ದಾಖಲೆಗಳಲ್ಲಿ ಆ ಒಂದು ಭೂಮಿ ಪಟ್ಟಿ ಮಾಡಲಾಗಿದ್ದರೆ ಮಾತ್ರ ಸೊ ಆ ಒಂದು ರೈತರು ಈ ಒಂದು ಯೋಜನೆಯ ಫಲಾನುಭವಿಗಳಾಗಿರ್ಬೋದಾಗಿರುತ್ತೆ. ಹಾಗಿದ್ರೆ ಕಾಂಟ್ರಿಬ್ಯೂಷನ್ಸ್, ಅಂದರೆ ಈ ಒಂದು ಪಿಂಚಣಿ ಬರಬೇಕಾಗಿದ್ರೆ ಸರ್ಕಾರನೇ ಎಲ್ಲ ಹಣವನ್ನು ಕೊಡೋದಿಲ್ಲ. ಸೊ ಇದಕ್ಕೆ ಒಂದು ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ. ಆ ಸಿಸ್ಟಮ್ ಏನು ಅಂದರೆ ಫಾರ್ಮರ್ಸ್ ಕಾಂಟ್ರಿಬ್ಯೂಟ್ ಬಿಟ್ವೀನ್ ₹55 to ₹200 per month ಡಿಪೆಂಡಿಂಗ್ ಆನ್ their ಏಜ್ ಅಂಡ್ ಟೈಮ್ ಆಫ್ ಜಾಯ್ನಿಂಗ್. ಅಂದರೆ ಆ ಒಂದು ರೈತನ ವಯಸ್ಸು ಎಷ್ಟಿದೆ ಮತ್ತು ಯಾವ ವಯಸ್ಸಿನಲ್ಲಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನು ತಾವು ಎನ್ರೋಲ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದರ ಆಧಾರದ ಮೇಲೆ ಮಿನಿಮಮ್ ಅಂದರೆ ಒಂದು ತಿಂಗಳಿಗೆ ₹55 ₹200 ಅವರು ಕಂತುಗಳಲ್ಲಿ ಅಥವಾ ಪ್ರತಿ ತಿಂಗಳು ಸೊ ಈ ಒಂದು ಪ್ರೀಮಿಯಮ್ಸ್ ಅನ್ನ ಅವರು ಪೇ ಮಾಡಬೇಕಾಗಿರುತ್ತೆ. ದ ಸೆಂಟ್ರಲ್ ಗೌರ್ಮೆಂಟ್ ಮೇಕ್ಸ್ ದಿ ಮ್ಯಾಚಿಂಗ್ ಕಾಂಟ್ರಿಬ್ಯೂಷನ್ಸ್, ಅಂದರೆ ಉಳಿದಿರ್ತಕ್ಕಂಥ ಹಣವನ್ನ ಕೇಂದ್ರ ಸರ್ಕಾರ ಮಾಡಿಕೊಳ್ತಕ್ಕಂಥದ್ದು, ಅಂದರೆ ಆ ಡಿಫರೆನ್ಸ್ ಅಮೌಂಟ್ ಏನಿರುತ್ತೆ ಸೊ ಅದನ್ನ ಕೇಂದ್ರ ಸರ್ಕಾರದಿಂದ ಭರಿಸ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಪೆನ್ಷನ್ ಬೆನಿಫಿಟ್ಸ್, ಹಾಗಿದ್ರೆ ಯಾವ ರೀತಿಯ ಪಿಂಚಣಿಯನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ ಅಂದರೆ ಮಿನಿಮಮ್ ಅಶ್ಯೂರ್ಡ್ ಪೆನ್ಷನ್ ಆಫ್ ₹3,000 ಪರ್ ಮಂತ್ ಅಪಾನ್ ರೀಚಿಂಗ್ ದಿ ಏಜ್ ಆಫ್ 60, ಅಂದರೆ ಒಂದು ಸರಿ ಅವರು 60 ವರ್ಷ ವಯಸ್ಸನ್ನು ತಲುಪಿದ ನಂತರ ತಿಂಗಳಿಗೆ ಕನಿಷ್ಠ ಪಕ್ಷ ₹3,000 ಪಿಂಚಣಿಯನ್ನ ಕೊಡ್ತಕ್ಕಂಥದ್ದನ್ನ ಸೊ ಈ ಒಂದು ಯೋಜನೆಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇಫ್ ಸಪೋಸ್ ಸಬ್ಸ್ಕ್ರೈಬರ್ಸ್ ಏನಾದರೂ ಡೆತ್ ಆದರೆ, ಅಂದರೆ ಈ ಒಂದು ಯೋಜನೆಯನ್ನ ಪಡೆದುಕೊಂಡಿರ್ತಕ್ಕಂಥ ರೈತನ ಆಕಸ್ಮಿಕ ನಿಧನವೇನಾದರೂ ಆದರೆ ಅವರ ಸ್ಪೌಸ್, ಹಸ್ಬೆಂಡ್ ಆದರೂ ಆಗಿರ್ಬೋದು ಅಥವಾ ವೈಫ್ ಆದರೂ ಆಗಿರ್ಬೋದು, ಅವ್ರಿಗೆ 50% ಆಫ್ ದಿ ಪೆನ್ಷನ್ ಅಂದರೆ ₹1,500 ಪರ್ ಮಂತ್ ಕೊಡ್ತಕ್ಕಂಥದ್ದನ್ನ ಸೊ ಈ ಒಂದು ಯೋಜನೆಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಯಾರು ಕೊಟ್ಟಿರ್ತಾರೆ ಅಂದರೆ ಮ್ಯಾನೇಜ್ಡ್ ಬೈ ದಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, LIC ಆಫ್ ಇಂಡಿಯಾ ಅಂತ ನಾವೇನು ಹೇಳ್ತೇವೆ. ಸೊ ಇವರ ವತಿಯಿಂದ ಈ ಒಂದು ಯೋಜನೆಯನ್ನ ನಿರ್ವಹಣೆ ಮಾಡಲಾಗುತ್ತೆ. ರಿಜಿಸ್ಟ್ರೇಷನ್ ಫೆಸಿಲಿಟೇಟೆಡ್ ಥ್ರೂ ದಿ ಕಾಮನ್ ಸರ್ವಿಸ್ ಸೆಂಟರ್ಸ್ ಆ್ಯಂಡ್ ಸ್ಟೇಟ್ ಗವರ್ಮೆಂಟ್ಸ್, ಅಂದರೆ ಇದಕ್ಕೆ ನೋಂದಣಿಯನ್ನ ಎಲ್ಲಿ ನಾವು ಮಾಡ್ಕೊಳ್ಬೇಕಾಗಿರುತ್ತೆ ಅಂದರೆ ಸಾಮಾನ್ಯ ಸೇವಾ ಕೇಂದ್ರಗಳು ಅಂತ ಏನಿರ್ತವೆ ಸೊ ಅದ್ರ ಜೊತೆಗೆ ರಾಜ್ಯ ಸರ್ಕಾರಗಳ ಮೂಲಕ ಸೊ ಈ ಒಂದು ಯೋಜನೆಗೆ ನೋಂದಣಿಯನ್ನ ಮಾಡ್ಕೊಳ್ತಕ್ಕಂಥದ್ದನ್ನ ಸೊ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. KIADB ಇಂದ ದೊಡ್ಡಬಳ್ಳಾಪುರದಲ್ಲಿ ಭೂಮಿ ಮಂಜೂರು ಮಾಡುವುದರ ಉದ್ದೇಶವೇನು? ಸೊ ವಾಟ್ ಇಸ್ ದಿ ಪರ್ಪಸ್ ಆಫ್ ದಿ ಲ್ಯಾಂಡ್ ಬೀಯಿಂಗ್ ಅಲಾಟೆಡ್ ಇನ್ ದೊಡ್ಡಬಳ್ಳಾಪುರ ಬೈ KIADB. ಸೊ KIADB ಇಂದ ಸೊ ಒಂದು ಲ್ಯಾಂಡ್ ಅನ್ನ ಅಲೋಕೇಟ್ ಮಾಡಿರ್ತಾರೆ ಸೊ ದೊಡ್ಡಬಳ್ಳಾಪುರದ ಬಳಿಯಲ್ಲಿ. ಸೊ ಇದು ಯಾವ ಪರ್ಪಸ್ಗೋಸ್ಕರ ಈ ಒಂದು ಲ್ಯಾಂಡ್ ಅನ್ನ ಅಲೋಕೇಟ್ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿಜ್ಞಾನ ನಗರವನ್ನು ಸ್ಥಾಪಿಸಲು ಅಥವಾ ಟು ಎಸ್ಟಾಬ್ಲಿಷ್ ಸೈನ್ಸ್ ಸಿಟಿ ಅಂತಕ್ಕಂಥ ನಮಗೆ ಇಲ್ಲಿ ಗೊತ್ತಿರಬೇಕಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದ್ರೆ KIADB ಏನಿದೆ ಟು ಅಲಾಟ್ 25 acres ಇನ್ ದೊಡ್ಡಬಳ್ಳಾಪುರ ಫಾರ್ ಸೈನ್ಸ್ ಸಿಟಿ, ಅಂದ್ರೆ ಈ ಒಂದು ವಿಜ್ಞಾನ ನಗರಕ್ಕಾಗಿ 25 ಎಕರೆಗಳನ್ನ ಸೊ ಇಲ್ಲಿ ಮಂಜೂರು ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅಥವಾ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಅಂತ ಹೇಳ್ತೇವೆ. ಸೊ ಇವರು 25 ಎಕರೆಗಳನ್ನ ಈ ಒಂದು ದೊಡ್ಡಬಳ್ಳಾಪುರ ಪ್ರದೇಶದಲ್ಲಿ ಈ ಒಂದು ಸ್ಯಾಂಕ್ಷನ್ ಅನ್ನ ಮಾಡಿರ್ತಾರೆ. ಸೊ ಇದರ ಉದ್ದೇಶ ಏನು ಅಂದ್ರೆ ಸೊ ಈ ಒಂದು 25 ಎಕರೆ ಪ್ರದೇಶದಲ್ಲಿ ಸೈನ್ಸ್ ಸಿಟಿ ಪ್ರಾಜೆಕ್ಟ್ ಅಥವಾ ವಿಜ್ಞಾನ ನಗರ ಯೋಜನೆಯನ್ನ ಮಾಡ್ತಕ್ಕಂಥದ್ದು ಸೊ ಈ ಒಂದು ಅಲೋಕೇಶನ್ ನ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಏನಿದೆ ಇಟ್ ಇಸ್ ಅ ಪಾರ್ಟ್ ಆಫ್ ಸೆಕೆಂಡ್ ಫೇಸ್ ಆಫ್ ದಿ ಆದಿನಾರಾಯಣ ಹೊಸಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ, ಅಂದ್ರೆ ಆ ಒಂದು ಭಾಗದಲ್ಲಿರ್ತಕ್ಕಂಥ ಒಂದು ಹಳ್ಳಿ ಆಗಿರುತ್ತೆ. ಸೊ ಅದನ್ನ ಆದಿನಾರಾಯಣ ಹೊಸಹಳ್ಳಿ ಕೈಗಾರಿಕಾ ಪ್ರದೇಶದ 2ನೇ ಹಂತದ ಭಾಗವಾಗಿ ಸೊ ಈ ಒಂದು ಉಪಕ್ರಮವನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ನಾವು ವಾಟ್ ಇಸ್ ದ ಪರ್ಪಸ್ ಅಂಡ್ ವಿಷನ್, ಅಂದ್ರೆ ಇದರ ಉದ್ದೇಶ ಏನು ಮತ್ತೆ ಇದರ ದೃಷ್ಟಿ ಏನು ಅಂತ ನಾವು ನೋಡೋದಾದ್ರೆ ಎಜುಕೇಶನಲ್ ಅಂಡ್ ರಿಸೋರ್ಸ್ ಸೆಂಟರ್ ಫಾರ್ ದಿ ಸ್ಟೂಡೆಂಟ್ಸ್, ಟೀಚರ್ಸ್ ಅಂಡ್ ಜನರಲ್ ಪಬ್ಲಿಕ್, ಅಂದ್ರೆ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು ಮತ್ತೆ ಸಾಮಾನ್ಯ ಪ್ರಜೆಗಳಾಗಿರ್ಬೋದು. ಸೊ ಇವ್ರಿಗೆ ಬೇಕಾಗಿರ್ತಕ್ಕಂಥ ಶೈಕ್ಷಣಿಕ ಮತ್ತು ಸಂಪನ್ಮೂಲ ಕೇಂದ್ರವನ್ನಾಗಿ ಇದನ್ನ ಪರಿವರ್ತನೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇಟ್ ಈಸ್ ಡಿಸೈನ್ ಟು ಎನ್ಹಾನ್ಸ್ ಸೈಂಟಿಫಿಕ್ ಎಜುಕೇಶನ್ ಅಂಡ್ ರಿಸರ್ಚ್, ಅಂದ್ರೆ ವೈಜ್ಞಾನಿಕ ಸಂಶೋಧನೆಗಳನ್ನ
ಹೆಚ್ಚು ಮಾಡ್ತಕ್ಕಂಥದ್ದು. ಸೊ ಈ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ರ ಪ್ರಮುಖವಾಗಿರ್ತಕ್ಕಂಥ ಗುರಿಯಾಗಿರುತ್ತೆ. ಸೊ ಇದರ ಕಾಸ್ಟ್ ಎಷ್ಟಿರುತ್ತೆ ಅಂದರೆ 333 ಕೋಟಿ ವೆಚ್ಚದಲ್ಲಿ ಸೊ ಇದನ್ನ ಡೆವಲಪ್ ಮಾಡ್ತಾರೆ. ಬೋತ್ ದಿ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ಸ್ ಇದಕ್ಕೆ ಫಂಡ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಕೇವಲ ರಾಜ್ಯ ಸರ್ಕಾರದ ಯೋಜನೆ ಮಾತ್ರ ಆಗಿರೋದಿಲ್ಲ, ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಫಂಡ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಆಡಳಿತ ಮಂಡಳಿಯ ಮೊದಲ ಸಭೆಯ ಪ್ರಮುಖ ಅಂಶ ಯಾವುದು? ವಾಟ್ ವಾಸ್ ಅ ಕೀ ಫೋಕಸ್ ಆಫ್ ದಿ ಫಸ್ಟ್ ಮೀಟಿಂಗ್ ಆಫ್ ದಿ ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಗವರ್ನಿಂಗ್ ಬಾಡಿ? ಸೊ ಈ ಒಂದು ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಏನಿರುತ್ತೆ, ಸೊ ಇದರ ಗವರ್ನಿಂಗ್ ಬಾಡಿ ಅಥವಾ ಆಡಳಿತ ಮಂಡಳಿ ಮೊಟ್ಟ ಮೊದಲ ಬಾರಿಗೆ ಸಭೆಯನ್ನು ಸೇರಿರುತ್ತೆ. ಸೊ ಹಾಗಿದ್ರೆ ಯಾವ ವಿಷಯದ ಮೇಲೆ ಇಲ್ಲಿ ಚರ್ಚೆ ಮಾಡಲಾಗಿತ್ತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮರು ವಿನ್ಯಾಸ ಮಾಡ್ತಕ್ಕಂಥದ್ದು, ಅಂದ್ರೆ ರೀಡಿಸೈನಿಂಗ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಹೆಚ್ಚಾಗಿ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ ಕರಿತೇವೆ. ಸೊ ಇದಕ್ಕೆ ಅಧ್ಯಕ್ಷತೆಯನ್ನ ಪ್ರಧಾನಮಂತ್ರಿಗಳು ವಹಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಚೇರ್ಡ್ ದಿ ಫಸ್ಟ್ ಮೀಟಿಂಗ್ ಆಫ್ ದಿ ಗವರ್ನಿಂಗ್ ಬಾಡಿ. ಸೊ ಇದು ಈ ಒಂದು ಆಡಳಿತ ಒಂದು ಬಾಡಿಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಸಭೆಯನ್ನ ಈಗ ಕಂಡಕ್ಟ್ ಮಾಡಿರ್ತಾರೆ. ಸೊ ಈ ಒಂದು ಮೀಟಿಂಗ್ ನ ಫೋಕಸ್ ಏನು ಅಂತ ನಾವು ನೋಡೋದಾದ್ರೆ ಡಿಸ್ಕಸ್ಡ್ ಇಂಡಿಯಾ ಸೈನ್ಸ್ ಅಂಡ್ ಟೆಕ್ನಾಲಜಿ ಲ್ಯಾಂಡ್ಸ್ಕೇಪ್, ಅಂದ್ರೆ ಭಾರತ ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರದೇಶ ಅಥವಾ ಆ ಒಂದು ಪರಿಸರ ವ್ಯವಸ್ಥೆ ಹೇಗಿದೆ ಅದರ ಬಗ್ಗೆ ಚರ್ಚೆಯನ್ನ ಮಾಡಲಾಗಿರುತ್ತೆ. ರೀಡಿಸೈನಿಂಗ್ ಆಫ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಅಂದ್ರೆ ಭಾರತ ದೇಶದಲ್ಲಿ ಈ ಒಂದು ರಿಸರ್ಚ್ ಸಂಶೋಧನೆ ಮತ್ತೆ ಅಭಿವೃದ್ಧಿ ಏನಿರುತ್ತೆ ಸೊ ಅದರ ಮರು ವಿನ್ಯಾಸದ ಕುರಿತು ಚರ್ಚೆಗಳನ್ನ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಐಡೆಂಟಿಫೈಯಿಂಗ್ ಅಬ್ಸ್ಟೆಕಲ್ಸ್, ಅಂದ್ರೆ ಈ ಒಂದು ವಿಜ್ಞಾನ ಕ್ಷೇತ್ರದಲ್ಲಿರ್ತಕ್ಕಂಥ ಅಬ್ಸ್ಟೆಕಲ್ಸ್ ಏನಿದಾವೆ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಸಂಶೋಧನೆ ಪರಿಸರ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅಡೆತಡೆಗಳನ್ನ ಗುರುತಿಸಿ ಅದನ್ನ ಎಲಿಮಿನೇಟ್ ಮಾಡ್ತಕ್ಕಂಥದ್ದು ಕೂಡ ಸೊ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಅದ್ರ ಜೊತೆಗೆ ಟು ಕ್ರಿಯೇಟ್ ಡ್ಯಾಶ್ ಬೋರ್ಡ್ ಫಾರ್ ಟ್ರ್ಯಾಕಿಂಗ್ ಆನ್ ಗೋಯಿಂಗ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಫರ್ಟ್ಸ್, ಅಂದ್ರೆ ಭಾರತ ದೇಶದಲ್ಲಿ ಈಗ ಪ್ರಸ್ತುತವಾಗಿ ನಡೀತಾ ಇರ್ತಕ್ಕಂಥ R&D ಆಕ್ಟಿವಿಟೀಸ್ ಏನಿರ್ತವೆ ಸೊ ಅದನ್ನ ಮಾನಿಟರ್ ಮಾಡಲಿಕ್ಕೆ ಒಂದು ಡ್ಯಾಶ್ ಬೋರ್ಡ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ಸೊ ಪ್ರಧಾನಮಂತ್ರಿಗಳು ಇಲ್ಲಿ ಸಜೆಸ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸಿಸ್ಟಮ್ ಏನಿದೆ ಇದನ್ನ ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅಲ್ಲಿ ಡೆವಲಪ್ ಮಾಡಲಿಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅಂದ್ರೆ ಸೊ ವಿಲ್ ಪೇರ್ ಯೂನಿವರ್ಸಿಟೀಸ್ ವೇರ್ ರಿಸರ್ಚ್ ಇಸ್ ಅಟ್ ದಿ ನೇಸೆಂಟ್ ಸ್ಟೇಜ್ ವಿತ್ ದಿ ಟಾಪ್ ಟಿಯರ್ ಎಸ್ಟಾಬ್ಲಿಷ್ಡ್ ಇನ್ಸ್ಟಿಟ್ಯೂಷನ್ಸ್, ಅಂದ್ರೆ ಕೆಲವೊಂದು ಸಂಸ್ಥೆಗಳು ವಿಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಮುಂದುವರೆದಿರ್ತವೆ, ಕೆಲವೊಂದು ಕ್ಷೇತ್ರಗಳು ಇನ್ನೂ ಆರಂಭಿಕ ಹಂತದಲ್ಲಿರ್ತವೆ. ಸೊ ಹಾಗಿದ್ರೆ ಈ ಒಂದು ಟಾಪ್ ಪರ್ಫಾರ್ಮಿಂಗ್ ಇನ್ಸ್ಟಿಟ್ಯೂಷನ್ ಅನ್ನ ಬಾಟಮ್ ಅಲ್ಲಿ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ ಜೊತೆಗೆ ಕೊಲಾಬರೇಟ್ ಮಾಡ್ತಾರೆ. ಸೊ ಇದನ್ನ ನಾವು ಹಬ್ ಅಂಡ್ ಸ್ಪೋಕ್ ಮೆಥಡ್ ಅಂತ ಕರಿತೇವೆ. ಸೊ ಈ ರೀತಿ ಕೊಲಾಬರೇಷನ್ ಮಾಡುವುದರ ಮುಖಾಂತರ ಸೊ ಈ ಒಂದು ಟೆಂಪರ್ಮೆಂಟ್ ಆಫ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಏನಿರುತ್ತೆ ಸೊ ಇದನ್ನ ಇನ್ನೂ ಕೂಡ ಹೆಚ್ಚು ಮಾಡ್ತಕ್ಕಂಥ ನಿರ್ಧಾರಗಳನ್ನ ಈ ಒಂದು ಸಭೆಯಲ್ಲಿ ಕೈಗೊಳ್ಳಲಾಗಿರುತ್ತೆ. ಸೊ ಅದಾದ್ಮೇಲೆ ಫ್ಲೆಕ್ಸಿಬಲ್ ಫಂಡಿಂಗ್, ಅಂದ್ರೆ ಈ ಒಂದು ಈ ಸಿಸ್ಟಮ್ಗೆ ಬೇಕಾಗಿರ್ತಕ್ಕಂಥ ನಿಧಿಯನ್ನು ಕೂಡ ಹೆಚ್ಚಿಸ್ತಕ್ಕಂಥ ಪ್ರಯತ್ನಗಳನ್ನ ಮಾಡಿರ್ತಾರೆ. ಫ್ಲೆಕ್ಸಿಬಲ್ ಅಂಡ್ ಟ್ರಾನ್ಸ್ಪರೆಂಟ್ ಫಂಡಿಂಗ್ ಮೆಕ್ಯಾನಿಸಮ್ ಟು ಅಚೀವ್ ದಿ ಈಸ್ ಆಫ್ ಡೂಯಿಂಗ್ ರಿಸರ್ಚ್, ಅಂದ್ರೆ ಈ ಒಂದು ರಿಸರ್ಚ್ ಅನ್ನ ಸುಲಭವಾಗಿ ಮಾಡಲಿಕ್ಕೆ ಅವಶ್ಯಕತೆ ಇರತಕ್ಕಂಥ ಫಂಡಿಂಗ್ ಅನ್ನ ಟ್ರಾನ್ಸ್ಪರೆಂಟ್ ಅಥವಾ ಪಾರದರ್ಶಕವಾಗಿ ನಿಯೋಜಿಸ್ತಕ್ಕಂಥದ್ದನ್ನ ಕೂಡ ಇಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಅದಾದ್ಮೇಲೆ ಇದನ್ನ ಮಿಷನ್ ಮೋಡ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಮಿಷನ್ ಮೋಡ್ ಅಂದ್ರೆ ಅತ್ಯಂತ ತ್ವರಿತವಾಗಿ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡತಕ್ಕಂಥ ಒಂದು ನಿರ್ಧಾರಗಳನ್ನ ಕೂಡ ಸೊ ಈ ಒಂದು ಸಭೆಯಲ್ಲಿ ಕೈಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ ಸಮೃದ್ಧಿ ಸಾಹ್ ಯೋಜನೆಯಲ್ಲಿ ಮೀನುಗಾರಿಕೆ ವಲಯದ ಹೂಡಿಕೆ ಯೋಜನೆಯಲ್ಲಿ ಈ ಕೆಳಗಿನ ಯಾವ ಕೇಂದ್ರೀಕೃತ ಪ್ರದೇಶಗಳಿಗೆ ಒತ್ತು ನೀಡಲಾಗಿದೆ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಫೋಕಸ್ಡ್ ಏರಿಯಾ ಈಸ್ ಎಂಫಸೈಸ್ಡ್ ಇನ್ ದಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಫಾರ್ ದಿ ಫಿಶರೀಸ್ ಸೆಕ್ಟರ್ ಇನ್ ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಾಹ್ ಯೋಜನಾ? ಸೊ ಈ ಪ್ರಶ್ನೆಗೆ ಉತ್ತರವೇನೆಂದ್ರೆ ಸೊ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಫಿಶರಿ ಅಥವಾ ಮೀನುಗಾರಿಕೆ ಏನಿದೆ ಸೊ ಅದರ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಸುಧಾರಿಸ್ತಕ್ಕಂಥದ್ದು. ಐ ಮೀನ್ ಪ್ರೊಡಕ್ಷನ್ ಆ್ಯಂಡ್ ಪ್ರೊಡಕ್ಟಿವಿಟಿ. ಸೊ ಪ್ರೊಡಕ್ಷನ್ಗೂ ಪ್ರೊಡಕ್ಟಿವಿಟಿಗೂ ವ್ಯತ್ಯಾಸ ಏನು ಅಂದರೆ ಪ್ರೊಡಕ್ಷನ್ ಅಂದರೆ ಒಂದು ದೇಶದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಟೋಟಲ್ ವಾಲ್ಯೂಮನ್ನು ನಾವು ಪ್ರೊಡಕ್ಷನ್ ಅಂತ ಹೇಳ್ತೇವೆ. ಸೊ ಅದನ್ನೇನಾದರೂ ನಾವು ಪರ್ ಯೂನಿಟ್ ಏರಿಯಾ ಅಂದರೆ ಒಂದು ಎಕರೆಯಲ್ಲಿ ಎಷ್ಟು ಪ್ರೊಡಕ್ಷನನ್ನು ಮಾಡ್ತಾ ಇದ್ದೀವಿ ಅಂದರೆ ಜಿಯೋಗ್ರಾಫಿಕಲಿ ಅದನ್ನೇನಾದರೂ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಅದನ್ನು ಉತ್ಪಾದಕತೆ ಅಂತ ಹೇಳ್ತೇವೆ. ಸೊ ಈ ಒಂದು ಉತ್ಪಾದಕತೆ ಹೆಚ್ಚಿದ್ರೆ ಆ ಒಂದು ದೇಶದ ಆರ್ಥಿಕತೆ ಕೂಡ ಬಹಳ ಚೆನ್ನಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ
ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಯೋಜನೆಯನ್ನು ನಾವು ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ ಸಮೃದ್ಧಿ ಸಹಾಯ ಯೋಜನೆ ಅಂತ ಕರಿತೇವೆ. ಸೊ ಈ ಒಂದು ಯೋಜನೆ ಏನಿದೆ ಇದು ರಿಲೀಸ್ ದಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂದರೆ ಈ ಒಂದು ಯೋಜನೆಯ ಲಾಂಚ್ ಅಥವಾ ಆರಂಭದ ಜೊತೆಗೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಆನ್ ಪ್ರೊಡಕ್ಷನ್ ಆ್ಯಂಡ್ ಪ್ರೊಸೆಸಿಂಗ್ ಕ್ಲಸ್ಟರ್ ಇನ್ ದಿ ಫಿಶರೀಸ್ ಸೆಕ್ಟರ್ ಅಂದರೆ ಈ ಒಂದು ಮೀನುಗಾರಿಕೆ ವಲಯ ಏನಿದೆ. ಸೊ ಈ ಒಂದು ಮೀನುಗಾರಿಕೆ ವಲಯದಲ್ಲಿ ಉತ್ಪಾದನೆ ಮತ್ತು ಸಂಸ್ಕರಣಾ ಕ್ಲಸ್ಟರ್ಗಳ ಮೇಲೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರನ್ನು ಬಿಡುಗಡೆ ಮಾಡಲು ಸಿದ್ಧರಾಗಿರ್ತಾರೆ. ಅಂದರೆ ಸೊ ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹಾಯ ಯೋಜನೆಯನ್ನು ಪ್ರಾರಂಭಿಸಲಿಕ್ಕೆ ಮತ್ತು ಅದ್ರ ಜೊತೆಗೆ ಈ ಒಂದು ಫಿಶಿಂಗ್ ಸೆಕ್ಟರ್ ಏನಿದೆ ಅದಕ್ಕೊಂದು SOP ಅಂದರೆ ಯಾವ ರೀತಿ ಇದನ್ನು ಮಾಡಬೇಕಾಗಿರುತ್ತೆ. ಸೊ ಆ ಒಂದು SOPಯನ್ನು ಕೂಡ ಬಿಡುಗಡೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಇದರ ಆಬ್ಜೆಕ್ಟಿವ್ ಏನು ಅಂದರೆ ನಮ್ಮ ಭಾರತ ದೇಶದಲ್ಲಿ ಫಿಶಿಂಗ್ ಸೆಕ್ಟರ್ ಅಥವಾ ಮೀನಿನ ವಲಯದ ಉತ್ಪಾದಕತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಸೊ ಇದರ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ ಅಂದರೆ 6,000 crores ಅಷ್ಟು ಹಣವನ್ನು ಮುಂದಿನ 4 ವರ್ಷಗಳಲ್ಲಿ ಅಂದರೆ ನೆಕ್ಸ್ಟ್ 4 ಇಯರ್ಸಲ್ಲಿ 6,000 crores ಇಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಯೋಜನೆಯ ಫೋಕಸ್ಡ್ ಏರಿಯಾ ಅಥವಾ ಕೇಂದ್ರೀಕೃತ ಪ್ರದೇಶಗಳು ಯಾವುದು ಅಂತ ನಾವು ನೋಡೋದಾದ್ರೆ ಪ್ರೊಡಕ್ಷನ್ ಆ್ಯಂಡ್ ಪ್ರೊಡಕ್ಟಿವಿಟಿ. ಸೊ ದಿಸ್ ಇಸ್ ವಾಟ್ ವಿ ಡಿಸ್ಕಸ್ಡ್ ಇನ್ ದ ಕ್ವೆಶನ್. ಸೊ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಉತ್ಪಾದನೆಯನ್ನು ಕೂಡ ಜಾಸ್ತಿ ಮಾಡಬೇಕಾಗಿರುತ್ತೆ, ಉತ್ಪಾದಕತೆಯನ್ನು ಕೂಡ ಜಾಸ್ತಿ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಪೋಸ್ಟ್ ಹಾರ್ವೆಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೀನುಗಾರಿಕೆಯನ್ನು ಮಾಡಿದ ನಂತರ ಅದನ್ನು ನಾವು ಪ್ರಾಪರ್ ಆಗಿ ಅದನ್ನು ಪ್ರೋಸೆಸ್ ಮಾಡಬೇಕಾಗಿರುತ್ತೆ. ಸೊ ಅದನ್ನು ನಾವು ಪೋಸ್ಟ್ ಹಾರ್ವೆಸ್ಟಿಂಗ್ ಅಥವಾ ಸುಗ್ಗಿಯ ನಂತರ ಅಂದರೆ ಮೀನುಗಾರಿಕೆಯನ್ನು ಮಾಡಿದ ನಂತರ ಸೊ ಅದನ್ನು ಹೇಗೆ ನಾವು ಪ್ರೊಟೆಕ್ಟ್ ಮಾಡಬೇಕು ಅದರ ಮೂಲ ಸೌಕರ್ಯಗಳನ್ನು ಕೂಡ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಹೆಚ್ಚು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದರ ಜೊತೆಗೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಆನ್ ಪ್ರೊಡಕ್ಷನ್ ಆ್ಯಂಡ್ ಪ್ರೊಸೆಸಿಂಗ್ ಕ್ಲಸ್ಟರ್ಸ್ ಅಂದರೆ ಈ ಉತ್ಪಾದನೆ ಮತ್ತು ಸಂಸ್ಕರಣೆಗೆ ಕ್ಲಸ್ಟರ್ಗಳು ಅಥವಾ ಕೇಂದ್ರಗಳೇನಿರ್ತವೆ ಸೊ ಆ ಕೇಂದ್ರಗಳಿಗೆ ಸಂಬಂಧಪಟ್ಟಂತೆ ಒಂದು SOPಯನ್ನು ಕೂಡ ಡೆವಲಪ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು SOPಯನ್ನು ನಾವು ಗೈಡ್ಲೈನ್ಸ್ ಅಥವಾ ಮಾರ್ಗದರ್ಶನಗಳು ಅಂತ ಹೇಳ್ಬೋದಾಗಿರುತ್ತೆ. ಏನಕ್ಕೆ ಮಾರ್ಗದರ್ಶನ ಅಂದರೆ ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ಆಪರೇಷನ್ ಆಫ್ ದಿ ಪ್ರೊಡಕ್ಷನ್ ಆ್ಯಂಡ್ ಪ್ರೊಸೆಸಿಂಗ್ ಕ್ಲಸ್ಟರ್ಸ್ ಅಂದರೆ ಈ ಒಂದು ಉತ್ಪಾದನೆ ಆಗಿರ್ಬೋದು, ಸಂಸ್ಕರಣೆ ಘಟಕಗಳಾಗಿರಬೇಕು. ಸೊ ಯಾವ ರೀತಿ ಅವುಗಳು ನಿರ್ವಹಣೆ ಮಾಡಬೇಕು ಅನ್ನೋದರ ಬಗ್ಗೆ ಮಾರ್ಗಸೂಚಿಗಳನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿರುತ್ತೆ. ಸೊ ಅದಾದಮೇಲೆ ಇದರ ಕೀ ಕಾಂಪೊನೆಂಟ್ಸ್ ಅಥವಾ ಪ್ರಮುಖ ಘಟಕಗಳನ್ನು ನಾವು ನೋಡೋದಾದ್ರೆ ಬೆಸ್ಟ್ ಪ್ರಾಕ್ಟೀಸಸ್ ಫಾರ್ ಪ್ರೊಡಕ್ಷನ್ ಅಂದರೆ ಉತ್ಪಾದನೆಗೆ ಬೇಕಾಗಿರ್ತಕ್ಕಂಥ ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ತಕ್ಕಂಥದ್ದು, ಪ್ರೊಸೆಸಿಂಗ್ ಆ್ಯಂಡ್ ವ್ಯಾಲ್ಯೂ ಅಡಿಷನ್ ಟೆಕ್ನಿಕ್ ಅಂದರೆ ಸಂಸ್ಕರಣೆ ಮಾಡ್ತಕ್ಕಂಥದ್ದು ಮತ್ತು ಮೌಲ್ಯ ವೃದ್ಧಿ ಮಾಡ್ತಕ್ಕಂಥದ್ದು. ಸೊ ಅದಾದಮೇಲೆ ಕ್ವಾಲಿಟಿ ಕಂಟ್ರೋಲ್ ಮೆಷರ್ಸ್ ಅಂದರೆ ಗುಣಮಟ್ಟದ ನಿಯಂತ್ರಣವನ್ನು ಮಾಡ್ತಕ್ಕಂಥದ್ದನ್ನು ಕೂಡ ಸೊ ಇಲ್ಲಿ ನಾವು ಪ್ರಮುಖ ಘಟಕವಾಗಿ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಸಿದ್ಧ ಔಷಧ ಎಲ್ಲಿ ಹುಟ್ಟಿತು? ವೇರ್ ಡಿಡ್ ಸಿದ್ಧ ಮೆಡಿಸಿನ್ ಒರಿಜಿನೇಟ್? ಸೊ ಸಿದ್ಧ ಮೆಡಿಸಿನ್ ಅಂತಕ್ಕಂಥದ್ದು ಸದರ್ನ್ ಇಂಡಿಯಾ ಅಥವಾ ನಮ್ಮ ಭಾರತ ದೇಶದ ದಕ್ಷಿಣ ಭಾರತ ದೇಶದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಒಂದು ಚಿಕಿತ್ಸಾ ಪದ್ಧತಿ ಆಗಿರುತ್ತೆ. ಪರ್ಟಿಕ್ಯುಲರ್ಲಿ ಇದರ ರೂಟ್ಸ್ ಅಂತಕ್ಕಂಥದ್ದು ತಮಿಳುನಾಡಿನಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸಿದ್ಧ ಮೆಡಿಸಿನ್ ಈ ಒಂದು ಚಿಕಿತ್ಸಾ ಪದ್ಧತಿ ಈಗ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ ಸೊ ಸಿದ್ಧ ಪದ್ಧತಿ ಏನಿದೆ ಸೊ ಇದರಿಂದ ಅನೀಮಿಯಾ ಅಥವಾ ರಕ್ತಹೀನತೆ ಅಂತ ನಾವೇನು ಹೇಳ್ತೇವೆ ಸೊ ಇದನ್ನು ರಿಡ್ಯೂಸ್ ಮಾಡಬಹುದಾಗಿರ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸಾ ಪದ್ಧತಿಯನ್ನು ಈಗ ಡೆವಲಪ್ ಮಾಡಿರುವ ಕಾರಣದಿಂದ ಸೊ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಇದು ಕಾಂಬಿನೇಷನ್ ಆಫ್ ಸಿದ್ಧ ಡ್ರಗ್ಸ್ ಅಂತ ಹೇಳ್ತೇವೆ. ಅಂದರೆ ಕೇವಲ ಒಂದು ಔಷಧಿಯಿಂದ ಮಾತ್ರವಲ್ಲ, ಕೆಲವೊಂದು ಔಷಧಿಗಳನ್ನು ಕ್ಲಬ್ ಮಾಡುವ ಮುಖಾಂತರ ಸೊ ಅನಿಮಿಯಾ ಕೇಸಸ್ ಏನಿದೆ ಅಂದರೆ ಯೂಶುವಲಿ ಅಡೋಲೆಸೆಂಟ್ ಗರ್ಲ್ಸ್ ಅಥವಾ ಪ್ರೌಢಾವಸ್ಥೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಈ ಒಂದು ಅನಿಮಿಯಾ ಏನಾಗುತ್ತೆ ಸೊ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸೊ ಒಂದು ಮೆಡಿಸಿನ್ ಸಂಯೋಜನೆಯನ್ನು ಈ ಒಂದು ಸಿದ್ಧ ಮೆಥಡ್ ಆಫ್ ಟ್ರೀಟ್ಮೆಂಟ್ ಏನಿರುತ್ತೆ ಸೊ ಇದರಲ್ಲಿ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸಿದ್ಧ ಮೆಡಿಸಿನ್ ಏನಿದೆ ಇಟ್ ಈಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಟ್ರೆಡಿಷನಲ್ ಸಿಸ್ಟಮ್ ಅಂದರೆ ಇದು ಅತ್ಯಂತ ಪುರಾತನವಾಗಿರ್ತಕ್ಕಂಥ ಚಿಕಿತ್ಸಾ ಪದ್ಧತಿಗಳಲ್ಲಿ ಸಿದ್ಧ ಪದ್ಧತಿ ಕೂಡ ಒಂದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿ ಪ್ರಮುಖವಾಗಿ ಸೊ ತಮಿಳುನಾಡಿನಲ್ಲಿ ತನ್ನ ರೂಟ್ಸ್ ಅನ್ನು ಹೊಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸಿದ್ಧ ಪದ್ಧತಿಗೆ ಒಂದು ಸಿನೋನಿಮ್ ಅಥವಾ ಸಮಾನಾರ್ಥಕ ಪದಕ ಕೂಡ ಇದೆ. ಅದನ್ನು ನಾವು ಪರ್ಫೆಕ್ಷನ್ ಅಥವಾ ಪರಿಪೂರ್ಣತೆ ಅಂತ ಇದಕ್ಕೆ ಕರೀತಾರೆ. ಕಾರಣ ಏನು ಅಂದರೆ ಇಟ್ ಅಚೀವ್ಸ್ ಹೋಲಿಸ್ಟಿಕ್ ಹೀಲಿಂಗ್ ಅಡ್ರೆಸ್ಸಿಂಗ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಅಂದರೆ ಸಂಪೂರ್ಣವಾದ ಗುಣಮುಖವನ್ನು ಮಾಡಲಿಕ್ಕೆ ಇದು ಸಂಪೂರ್ಣವಾಗಿ ಉಪಯೋಗ ಆಗ್ತಕ್ಕಂಥ ಒಂದು ಚಿಕಿತ್ಸಾ ಪದ್ಧತಿ ಆಗಿರೋದ್ರಿಂದ ಸೊ ಇದಕ್ಕೆ ಪರಿಪೂರ್ಣತೆ ಎಂದು ಇನ್ನೊಂದು ಹೆಸರಿಂದ ಕೂಡ ಕರೀತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸಿದ್ಧ ಮೆಡಿಸಿನ್ ಏನಿದೆ ಇದು ಯಾವ ಕಾನ್ಸೆಪ್ಟ್ನ ಮೇಲೆ ವರ್ಕ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಬೇಸ್ಡ್ ಆನ್ ದಿ ಬಿಲೀಫ್ ದಟ್ ದಿ ಬಾಡಿ ಈಸ್ ಕಂಪೋಸ್ಡ್ ಆಫ್ 5 ಬೇಸಿಕ್
ಎಲಿಮೆಂಟ್ಸ್ ಅಂದರೆ ನಮ್ಮ ದೇಹ ಏನಿದೆ ಸೊ ಇದು 5 ಮೂಲಭೂತ ಅಂಶಗಳಿಂದ ಕೂಡಿದೆ. ಅದರ ಆಧಾರದ ಮೇಲೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಆ 5 ಮೂಲಭೂತ ಅಂಶಗಳು ಯಾವುದು ಅಂದರೆ ಅರ್ತ್, ವಾಟರ್, ಫೈರ್, ಏರ್ ಆ್ಯಂಡ್ ಸ್ಕೈ. ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶ ಏನಿದೆ ಸೊ ಈ 5 ಬೇಸಿಕ್ ಎಲಿಮೆಂಟ್ಸ್ ಇಂದ ನಮ್ಮ ದೇಹ ಮಾಡಲ್ಪಟ್ಟಿದೆ. ಸೊ ಅವುಗಳ ಆಧಾರದ ಮೇಲೆ ಒಂದು ಚಿಕಿತ್ಸಾ ಪದ್ಧತಿಯನ್ನು ಡೆವಲಪ್ ಮಾಡಿರ್ತಾರೆ. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ಸಿದ್ಧ ಅಂತ ಕರಿತೇವೆ. ಸೊ ಈ ಒಂದು ಟ್ರೀಟ್ಮೆಂಟ್ ಏನಿದೆ ಇಟ್ ಇನ್ವಾಲ್ವ್ಸ್ ಹರ್ಬಲ್, ಆನಿಮಲ್ ಆ್ಯಂಡ್ ಆರ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆ್ಯಂಡ್ ಪ್ರಾಕ್ಟೀಷನರ್ಸ್ ಆರ್ ನೋನ್ ಆಸ್ ಸಿದ್ಧಾರ್ಸ್ ಅಂತ ಕರೀತಾರೆ. ಅಂದರೆ ಈ ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ ಗಿಡಮೂಲಿಕೆಗಳನ್ನು ಯೂಸ್ ಮಾಡ್ತಾರೆ, ಪ್ರಾಣಿಗಳನ್ನು ಯೂಸ್ ಮಾಡ್ತಾರೆ ಮತ್ತು ಅಥವಾ ಅಜೈವಿಕ ಸಂಯುಕ್ತಗಳನ್ನು ಕೂಡ ಯೂಸ್ ಮಾಡ್ತಾರೆ. ಸೊ ಈ ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ವೈದ್ಯರನ್ನು ಸಿದ್ಧರು ಎಂದು ಕರೀತಾರೆ. ಸೊ ಅದಾದಮೇಲೆ ಈ ಒಂದು ಗುರುವಿನಿಂದ ಶಿಷ್ಯ ಅಂದರೆ ಗುರು ಶಿಷ್ಯ ಪರಂಪರೆ ಅಂತ ನಾವೇನು ಹೇಳ್ತೇವೆ ಸೊ ಈ ಒಂದು ಮಾಸ್ಟರ್ ಡಿಸೈಪಲ್ಸ್ ರಿಲೇಷನ್ಶಿಪ್ ಏನಿರುತ್ತೆ ಸೊ ಈ ಒಂದು ಸಂಬಂಧಗಳ ಮುಖಾಂತರ ಈ ಒಂದು ಚಿಕಿತ್ಸಾ ಪದ್ಧತಿಯನ್ನು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಸೊ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ಅನಿಮಿಯಾ ಏನಿದೆ ಅದನ್ನು ಟ್ರೀಟ್ ಮಾಡಲಿಕ್ಕೆ ಈಗ ಇವರು ಡೆವಲಪ್ ಮಾಡಿರ್ತಕ್ಕಂಥ ಪದ್ಧತಿಯನ್ನು ನಾವೇನಂತ ಕರಿತೀವಿ ಅಂದರೆ ABMN ಅಂತ ಕರಿತೇವೆ. ಸೊ ಎಲ್ಲ ಒಂದು ಅಕ್ಷರಗಳಿಂದ ಒಂದೊಂದು ಮೆಡಿಸಿನ್ ಪ್ರಾರಂಭವಾಗುತ್ತೆ. ಆ ಟರ್ಮಿನಾಲಜಿ ಸ್ವಲ್ಪ ಟಿಪಿಕಲ್ ಟರ್ಮಿನಾಲಜಿ ಇರುತ್ತೆ. ಅನ್ನಪೇಟಿ ಸೆಂಟ್ಯೂರಮ್ ಅಂತ ಹೇಳ್ತೇವೆ, ಭಾವನಾ ಕೌಟುಕ್ಯ ಅಂತ ಹೇಳ್ತೇವೆ, ಮತುಲಾಯ್ ಮಾನಪಾಕು ಅಂತ ಹೇಳ್ತೇವೆ, ನಲ್ಲಿಕಾಯ್ ಲೇಕಿಯಂ ಅಂತ ಹೇಳ್ತೇವೆ. ಸೊ ಈ ರೀತಿಯ ಮೆಡಿಸಿನ್ಗಳನ್ನು ಕಂಬೈನ್ ಮಾಡುವ ಮುಖಾಂತರ ಸೊ ಅನಿಮಿಯಾವನ್ನು ಸುಲಭವಾಗಿ ಟ್ರೀಟ್ ಮಾಡ್ಬೋದು ಅಂತಕ್ಕಂಥದ್ದು ಹೊಸ ಡಿಸ್ಕವರಿ ಆಗಿರುತ್ತೆ. ಬಟ್ ಈ ಒಂದು ಟ್ರೀಟ್ಮೆಂಟನ್ನು ಮಾಡುವುದಕ್ಕಿಂತ ಮುಂಚೆ ಡಿವರ್ಮಿಂಗ್ ಅನ್ನು ಮಾಡಬೇಕಾಗಿರುತ್ತೆ. ಡಿವರ್ಮಿಂಗ್ ಅಂದರೆ ಸೊ ಯಾರು ಆ ಒಂದು ಮೆಡಿಸಿನನ್ನು ತಗೊಳ್ತಾರೆ ಸೊ ಅವರಲ್ಲಿ ಏನಾದರೂ ಜಂತು ಹುಳಗಳು ಇದ್ದರೆ ಅದನ್ನು ರಿಮೂವ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೂ ಕೂಡ ಒಂದು ಕುಂಟೈವರಲ್ ಕುರಾನಮ್ ಅಂತಕ್ಕಂಥ ಒಂದು ಮೆಡಿಸಿನನ್ನು ಕೊಡುವ ಮುಖಾಂತರ ಸೊ ಡಿವರ್ಮಿಂಗ್ ಮಾಡಿದ ನಂತರ ಸೊ ABMN ಈ ಒಂದು ಕಾಂಬಿನೇಷನ್ ಅನ್ನು ಕೊಡುವ ಮೂಲಕ ಅನಿಮಿಯಾವನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಪ್ರಯತ್ನವಾಗಿರುತ್ತೆ. ಸೊ ಅದಾದಮೇಲೆ ಇದರಿಂದ ಬರ್ತಕ್ಕಂಥ ರಿಸಲ್ಟ್ಸ್ ಅನ್ನು ನಾವು ನೋಡೋದಾದ್ರೆ ಹಿಮೋಗ್ಲೋಬಿನ್ ಲೆವೆಲ್ ಜಾಸ್ತಿ ಆಗುತ್ತೆ, ಅದಾದಮೇಲೆ ಸೆಲ್ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಅದಾದಮೇಲೆ ಕಾರ್ಪಸ್ಕ್ಯುಲಾರ್ ವಾಲ್ಯೂಮ್ ಅಂತ ನಾವೇನು ಹೇಳ್ತೇವೆ ಸೊ ಇವೆಲ್ಲ ಕೂಡ ಜಾಸ್ತಿ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಅನಿಮಿಯಾವನ್ನು ನಾವು ಸುಲಭವಾಗಿ ಕಡಿಮೆ ಮಾಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಕ್ಲಿನಿಕಲ್ ಫೀಚರ್ಸ್ ಅಂದರೆ ಅನಿಮಿಯಾ ಬಂದಾಗ ಕೇವಲ ರಕ್ತದಲ್ಲಿರ್ತಕ್ಕಂಥ ಕಬ್ಬಿಣದ ಅಂಶ ಮಾತ್ರ ಕಡಿಮೆ ಆಗೋದಿಲ್ಲ. ಸೊ ಇದರಿಂದ ಸಾಕಷ್ಟು ನಮ್ಮ ದೇಹದಲ್ಲಿ ಬದಲಾವಣೆಗಳನ್ನು ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಫೆಟೀಗ್ ಆಗುತ್ತೆ ಅಂದರೆ ತುಂಬ ಸುಸ್ತಾಗುತ್ತೆ. ಸೊ ಅದಾದಮೇಲೆ ಹೇರ್ ಲಾಸ್ ಆಗುತ್ತೆ ಅಂದರೆ ನಮ್ಮ ಕೂದಲು ತುಂಬ ಉದುರೋಗುತ್ತೆ. ಸೊ ಅದಾದಮೇಲೆ ಹೆಡ್ಏಕ್ ತಲೆನೋವು ಬರುತ್ತೆ. ಸೊ ಲಾಸ್ ಆಫ್ ಇಂಟ್ರೆಸ್ಟ್ ಅಂದರೆ ಯಾವುದರಲ್ಲೂ ಕೂಡ ಆಸಕ್ತಿ ಇರೋದಿಲ್ಲ. ಸೊ ಅದಾದಮೇಲೆ ಮೆನ್ಶುರಲ್ ಇರ್ರೆಗ್ಯುಲಾರಿಟೀಸ್ ಆಗುತ್ತೆ ಅಂದರೆ ಮುಟ್ಟಿನ ಅನಿಮಿಯತೆಗಳನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇವೆಲ್ಲ ಕೂಡ ಈ ಒಂದು ಚಿಕಿತ್ಸೆಯಿಂದ ರಿಡ್ಯೂಸ್ ಆಗ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಚಿಕಿತ್ಸಾ ಪದ್ಧತಿಯ ಸಿಗ್ನಿಫಿಕೆನ್ಸ್ ಏನು ಅಂದರೆ ಸೊ ಪೊಟೆನ್ಷಿಯಲ್ ಆ್ಯಂಡ್ ಸಿದ್ಧ ಮೆಡಿಸಿನ್ ಈಸ್ ಕಾಸ್ಟ್ ಎಫೆಕ್ಟಿವ್ ಆ್ಯಂಡ್ ಆಕ್ಸೆಸಿಬಲ್ ಟ್ರೀಟ್ಮೆಂಟ್ ಆಗಿರುತ್ತೆ. ಅಂದರೆ ಇದು ದುಬಾರಿ ಆಗಿರ್ತಕ್ಕಂಥ ಚಿಕಿತ್ಸಾ ಪದ್ಧತಿ ಆಗಿರೋದಿಲ್ಲ, ತುಂಬ ವೆಚ್ಚ ಪರಿಣಾಮಕಾರಿಯಾಗಿರುತ್ತೆ ಮತ್ತು ತುಂಬ ಎಫೆಕ್ಟಿವ್ ಆಗಿರ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ಸಿಸ್ಟಮ್ ಆಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ವಾಟ್ ಈಸ್ ಅನಿಮಿಯಾ ಅಥವಾ ರಕ್ತಹೀನತೆ ಅಂದರೆ ಏನು ಅಂತ ನಾವು ನೋಡೋದಾದ್ರೆ ಡೆಫಿಷಿಯನ್ಸಿ ಆಫ್ ರೆಡ್ ಬ್ಲಡ್ ಸೆಲ್ಸ್ ಆರ್ ಹಿಮೋಗ್ಲೋಬಿನ್ ಅಂದರೆ ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಕೊರತೆ ಅಥವಾ ಅದರಲ್ಲಿರ್ತಕ್ಕಂಥ ಪಿಗ್ಮೆಂಟ್ ಹಿಮೋಗ್ಲೋಬಿನ್ ಏನಿದೆ ಸೊ ಅದರ ಕೊರತೆಯನ್ನು ನಾವೇನಂತ ಕರಿತೀವಿ ಅಂದರೆ ಅನಿಮಿಯಾ ಅಂತ ಕರಿತೇವೆ. ಸೊ ಇಟ್ ಇಂಪೇರ್ಸ್ ದಿ ಬ್ಲಡ್ಸ್ ಎಬಿಲಿಟಿ ಟು ಕ್ಯಾರಿ ಆಕ್ಸಿಜನ್ ಟು ದಿ ಬಾಡೀಸ್ ಟಿಶ್ಯೂಸ್. ಯಾವಾಗ ಹಿಮೋಗ್ಲೋಬಿನ್ ಕಂಟೆಂಟ್ ಕಡಿಮೆ ಆಗುತ್ತೆ ಸೊ ನಮ್ಮ ರಕ್ತ ಬೇರೆ ಬೇರೆ ಭಾಗಗಳಿಗೆ ಆಮ್ಲಜನಕವನ್ನು ವರ್ಗಾವಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ. ಸೊ ಆ ಒಂದು ಕಂಡೀಷನನ್ನು ನಾವೇನಂತ ಕರಿತೀವಿ ಅಂದರೆ ಅನಿಮಿಯಾ ಅಥವಾ ರಕ್ತಹೀನತೆ ಅಂತ ಕರಿತೇವೆ. ಸೊ ಇದರಲ್ಲೂ ಕೂಡ ಸಾಕಷ್ಟು ಟೈಪ್ಸ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಮೊದಲನೇದನ್ನು ನಾವು ಐರನ್ ಡೆಫಿಷಿಯನ್ಸಿ ಅಥವಾ ಕಬ್ಬಿಣದ ಕೊರತೆ ಅಂತ ಹೇಳ್ತೇವೆ. ಸೊ ಎಲ್ಲ ಅನಿಮಿಯಾಗಳಲ್ಲಿ ಇದು ತುಂಬ ಕಾಮನ್ ಆಗಿರುತ್ತೆ. ಸೊ ನಾವು ಪ್ರಾಪರ್ ನ್ಯೂಟ್ರಿಷಿಯಸ್ ಫುಡ್ ಅನ್ನು ತೆಗೆದುಕೊಳ್ಳದಿದ್ದರೆ ಸೊ ಈ ಒಂದು ಕಾಯಿಲೆಗೆ ತುತ್ತಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಎರಡನೇ ಅನಿಮಿಯಾವನ್ನು ನಾವು ವೈಟಮಿನ್ ಡೆಫಿಷಿಯನ್ಸಿ ಅಥವಾ ಜೀವಸತ್ವಗಳ ಕೊರತೆ ಅಂತ ಕರಿತೇವೆ. ಯಾವ ಜೀವಸತ್ವದ ಕೊರತೆ ಆದರೆ ಅನಿಮಿಯಾ ಅಂತ ಕರೀತಾರೆ ಅಂದರೆ ವೈಟಮಿನ್ B12 ಇದನ್ನು ನಾವು ಫೋಲೇಟ್ ಅಂತ ಕೂಡ ಕರಿತೇವೆ. ಸೊ ಈ ಒಂದು ವೈಟಮಿನ್ B12 ಏನಿದೆ ಸೊ ಇದರ ಕೊರತೆ ಆದರೂ ಕೂಡ ಆಗ್ತಕ್ಕಂಥ ಒಂದು ಕಾಯಿಲೆಯನ್ನು ನಾವು ಅನಿಮಿಯಾ ಅಂತ ಕರಿತೇವೆ. ಹಾಗಿದ್ರೆ ವೈಟಮಿನ್ B12ಗೆ ಸೈಂಟಿಫಿಕಲಿ ಏನಂತ ಕರೀತಾರೆ ಅದನ್ನು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ
ಕ್ರೋನಿಕ್ ಡಿಸೀಸ್, ಕ್ರೋನಿಕ್ ಅಂದರೆ ದೀರ್ಘಕಾಲದ ಕಾಯಿಲೆ ಉಂಟಾದಾಗ ಕ್ಯಾನ್ಸರನ್ನು ಕಾಸ್ ಮಾಡ್ಬೋದಾಗಿರುತ್ತೆ, ಕಿಡ್ನಿ ಡಿಸೀಸ್ ಆಗುತ್ತೆ. ಸೊ ಅದಾದಮೇಲೆ ರಿಮೆಟಾಯ್ಡ್ ಆರ್ಥ್ರೈಟಿಸ್ ಅಂದರೆ ನಮ್ಮ ಮೂಳೆಗಳಿಗೆ ಸಂಬಂಧಪಟ್ಟಂತೆ ರೋಗ ಕೂಡ ಬರ್ತಕ್ಕಂಥ ಸಾಧ್ಯತೆಯನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಕೆಲವೊಂದು ಜೆನೆಟಿಕ್ ಡಿಸಾರ್ಡರ್ಸ್ ಅಂದರೆ ಕಂಡೀಷನ್ಸ್ ಲೈಕ್ ಸಿಕ್ಕಲ್ ಸೆಲ್ ಅನಿಮಿಯಾ ಆ್ಯಂಡ್ ಥ್ಯಾಲೆಸೀಮಿಯಾ ಅಫೆಕ್ಟ್ ದಿ ಪ್ರೊಡಕ್ಷನ್ ಆ್ಯಂಡ್ ಫಂಕ್ಷನಿಂಗ್ ಆಫ್ ದಿ ರೆಡ್ ಬ್ಲಡ್ ಸೆಲ್ಸ್. ಅಂದರೆ ಈ ಒಂದು ಸಿಕ್ಕಲ್ ಸೆಲ್ ಅನಿಮಿಯಾ ಇದೊಂದು ಜೆನೆಟಿಕ್ ಡಿಸಾರ್ಡರ್ ಅಥವಾ ಅನುವಂಶೀಯ ಕಾಯಿಲೆ ಆಗಿರುತ್ತೆ. ಸೊ ಅದಾದಮೇಲೆ ಥ್ಯಾಲೆಸೀಮಿಯಾ ಇದು ಕೂಡ ಅನುವಂಶೀಯ ಕಾಯಿಲೆ ಆಗಿರುತ್ತೆ. ಸೊ ಈ ಕಾಯಿಲೆಗಳು ಬಂದಾಗ ಕೂಡ ಸೊ ಈ ಒಂದು ಅನಿಮಿಯಾ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಕ್ಯಾನ್ಸರ್, ಕಿಡ್ನಿ ಡಿಸೀಸ್ ಮತ್ತು ರಿಮಟಾಯ್ಡ್ ಆರ್ಥ್ರೈಟಿಸ್ ಈ ಕಾಯಿಲೆಗಳು ಆದಾಗೂ ಕೂಡ ಸೊ ಅವರಲ್ಲಿ ಅನಿಮಿಯಾ ಸರ್ವೇ ಸಾಮಾನ್ಯವಾಗಿ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದಮೇಲೆ ಬೋನ್ ಮ್ಯಾರೋ ಅಂಡ್ ಸ್ಟೆಮ್ ಸೆಲ್ ಪ್ರಾಬ್ಲಮ್ ಅಂತ ಹೇಳ್ತೇವೆ. ನಮಗೆ ಗೊತ್ತು RBC ಅಂತಕ್ಕಂಥದ್ದು ನಮ್ಮ ಅಸ್ಥಿ ಮಜ್ಜೆ ಅಥವಾ ಬೋನ್ ಮ್ಯಾರೋದಲ್ಲಿ ಉಗಮವಾಗ್ತಕ್ಕಂಥ ಒಂದು ಕೋಶವಾಗಿರುತ್ತೆ. ಬಿಕಾಸ್ RBC ಒಳಗಡೆ ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ ಇರುವುದಿಲ್ಲ. ಕೋಶ ಕೇಂದ್ರ ಇಲ್ಲದೆ ಇರುವ ಕಾರಣದಿಂದ ಇಟ್ ಈಸ್ ನಾಟ್ ಸೆಲ್ಫ್ ರೆಪ್ಲಿಕೇಟಿಂಗ್ ಅಂದರೆ ಬೇರೆ ಜೀವಕೋಶಗಳ ರೀತಿಯಲ್ಲಿ ಅದು ತನ್ನಷ್ಟಕ್ಕೆ ತಾನೇ ವಿಭಜನೆ ಹೊಂದಲು ಸಾಧ್ಯವಿಲ್ಲ. ಬಿಕಾಸ್ ಅದರೊಳಗಡೆ ನ್ಯೂಕ್ಲಿಯಸ್ ಇರೋದಿಲ್ಲ. ಅದರಿಂದ RBC ಅನ್ನು ನಾವು ಈ ನ್ಯೂಕ್ಲಿಯೇಟೆಡ್ ಅಂತ ಕರಿತೇವೆ. ಸೊ ಆ ಒಂದು ಕಾರಣದಿಂದ ಇದು ಬೋನ್ ಮ್ಯಾರೋದಲ್ಲಿ ಉತ್ಪತ್ತಿ ಆಗುತ್ತೆ. ಸೊ ಇವಾಗ ಬೋನ್ ಮ್ಯಾರೋ ಅಥವಾ ಸ್ಟೆಮ್ ಸೆಲ್ಸ್ ಅಂತ ನಾವೇನು ಹೇಳ್ತೇವೆ, ಸೊ ಅಲ್ಲೇನಾದರೂ ದೋಷಗಳುಂಟಾದಾಗೂ ಕೂಡ ಸೊ ರಕ್ತದ ಅಥವಾ RBC ಉತ್ಪತ್ತಿ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಸೊ ಆಟೋಮ್ಯಾಟಿಕಲಿ ಅದು ಅನಿಮಿಯಾ ರೋಗವಾಗಿ ವ್ಯಕ್ತವಾಗ್ತಕ್ಕಂಥದ್ದನ್ನ ಸೊ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ವಿ ಹ್ಯಾವ್ ಕಮ್ ಟು ದಿ ಕ್ವೆಶ್ಚನ್ ನಂಬರ್ 9. ಸೊ 2024ರ US ಓಪನ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಹೂ ವನ್ ದಿ ಮೆನ್ ಸಿಂಗಲ್ಸ್ ಟೈಟಲ್ ಆಟ್ ದಿ 2024 US ಓಪನ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜೆನಿಕ್ ಸಿನ್ನರ್ ರವರು. ಸೊ ಈ ಒಂದು ಟೂರ್ನಮೆಂಟಲ್ಲಿ ಸಿಂಗಲ್ಸ್ನಲ್ಲಿ ಪದಕವನ್ನು ಗೆದ್ದಿರ್ತಾರೆ. ಹಾಗಿದ್ರೆ ಈ ಒಂದು ಟೂರ್ನಮೆಂಟಲ್ಲಿ ವಿನ್ನರ್ಸ್ನ ನಾವು ಪಟ್ಟಿ ಮಾಡೋದಾದರೆ ಸೊ ಮೆನ್ ಸಿಂಗಲ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ, ಜೆನಿಕ್ ಸಿನ್ನರ್ ಅಂತ ಹೇಳ್ತೇವೆ. ಸೊ ಇವರು ಇಟಲಿ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ತಾರೆ. ವಿಮೆನ್ಸ್ ಸಿಂಗಲ್ ಅಲ್ಲಿ ಪದಕವನ್ನು ಗೆದ್ದಿರ್ತಕ್ಕಂಥವ್ರು ಅರೀನಾ ಸಬಾಲೆಂಕಾ ಅಂತ ಹೇಳ್ತೇವೆ. ಸೊ ಇವರು ಬೆಲಾರಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಹಿಳೆ ಆಗಿರ್ತಾರೆ. ಸೊ ಮೆನ್ಸ್ ಡಬಲ್ಸ್ ನಲ್ಲಿ ಮ್ಯಾಕ್ಸ್ ಪಾರ್ಸೆಲ್ ಮತ್ತೆ ಜೋರ್ಡಾನ್ ಥಾಮ್ಸನ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇವರಿಬ್ರು ಕೂಡ ಆಸ್ಟ್ರೇಲಿಯಾಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಪೋರ್ಟ್ಸ್ ಮೆನ್ ಆಗಿರ್ತಾರೆ. ವಿಮೆನ್ಸ್ ಡಬಲ್ಸ್ ನಲ್ಲಿ ಲಿಂಡಿ ಮೆಲ್ ಕಿಚಾನಾಂಗ್ ಮತ್ತೆ ಸೊ ಜಿಲೆನಾ ಒಸ್ಟಾಪೆನ್ಕೋ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಉಕ್ರೇನ್ಗೆ ಒಬ್ರು, ಇನ್ನೊಬ್ರು ಲ್ಯಾಟ್ವಿಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಸೊ ಇವರಿಬ್ರು ವಿಮೆನ್ಸ್ ಡಬಲ್ ಅಲ್ಲಿ ವಿನ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಮಿಕ್ಸ್ಡ್ ಡಬಲ್ಸ್ ನಲ್ಲಿ ಸಾರಾ ಎರಾನಿ ಮತ್ತೆ ಆಂಡ್ರಿವಾ ವೆವಾಸಾರಿ ಇವರಿಬ್ರು ಕೂಡ ಇಟಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಸೊ ಇವರು ಈ ಒಂದು ಟೂರ್ನಮೆಂಟ್ ಅಲ್ಲಿ ಗೆದ್ದಿರ್ತಕ್ಕಂಥ ಸ್ಪೋರ್ಟ್ಸ್ ಪರ್ಸನ್ಸ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು US ಓಪನ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ನಡೀತಕ್ಕಂಥ 4 ಗ್ರ್ಯಾಂಡ್ ಸ್ಲಾಮ್ಸ್ ಏನಿರ್ತವೆ. ಸೊ ಅದರಲ್ಲಿ US ಓಪನ್ ಕೂಡ ಒಂದು ಗ್ರ್ಯಾಂಡ್ ಸ್ಲಾಮ್ ಆಗಿರುತ್ತೆ. ಸೊ ಇದನ್ನ ನ್ಯೂಯಾರ್ಕ್ ಸಿಟಿಯಲ್ಲಿ ಪ್ರತಿ ವರ್ಷ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಟೂರ್ನಮೆಂಟ್ ಆಗಿರುತ್ತೆ. ಸೊ ಈ ಒಂದು ಟೂರ್ನಮೆಂಟ್ ಏನಿದೆ ಇದನ್ನ ಆಸ್ಟ್ರೇಲಿಯನ್ ಓಪನ್ ಆಗಿರೋದು, ಫ್ರೆಂಚ್ ಓಪನ್ ಆಗಿರ್ಬೋದು ಮತ್ತೆ ವಿಂಬಲ್ಡನ್ ಆಗಿರ್ಬೋದು. ಸೊ ಇದರ ಜೊತೆಯಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಅಂದ್ರೆ ಒಂದು ಸೀಕ್ವೆನ್ಸ್ ಆಗಿ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಇದು ಸಾಮಾನ್ಯವಾಗಿ USTA ಬಿಲೆ ಜೀನ್ ಕಿಂಗ್ ನ್ಯಾಷನಲ್ ಟೆನ್ನಿಸ್ ಸೆಂಟರ್ ಏನಿರುತ್ತೆ ಸೊ ನ್ಯೂಯಾರ್ಕ್ ನಲ್ಲಿ ಇರ್ತಕ್ಕಂಥ ಈ ಒಂದು ಸೆಂಟರ್ ನಲ್ಲಿ ಪ್ರತಿ ವರ್ಷ ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಐತಿಹಾಸಿಕ ಮಹತ್ವವನ್ನ ನಾವು ನೋಡೋದಾದ್ರೆ ಸೊ ಇದು ಪ್ರಾರಂಭವಾಗಿರ್ತಕ್ಕಂಥದ್ದು 1881 ಪ್ರಾರಂಭವಾಗಿರ್ತಕ್ಕಂಥ ಟೂರ್ನಮೆಂಟ್ ಆಗಿರುತ್ತೆ. ಸೊ ಇಟ್ ವಾಸ್ ದಿ ಫಸ್ಟ್ ಗ್ರ್ಯಾಂಡ್ ಸ್ಲಾಮ್ ಟು ಇಂಟ್ರೊಡ್ಯೂಸ್ ನೈಟ್ ಮ್ಯಾಚಸ್ ಅಂಡ್ ಈಕ್ವಲ್ ಪ್ರೈಸ್ ಮನಿ ಫಾರ್ ಬೋತ್ ಮೆನ್ ಅಂಡ್ ವಿಮೆನ್. ಅಂದ್ರೆ ಇದು ರಾತ್ರಿಯ ವೇಳೆ ಪಂದ್ಯಾವಳಿಗಳನ್ನ ನಡೆಸ್ತಕ್ಕಂಥ ಮೊಟ್ಟ ಮೊದಲ ಗ್ರ್ಯಾಂಡ್ ಸ್ಲಾಮ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಮತ್ತೆ ಪುರುಷ ಕ್ರೀಡಾಪಟು ಮತ್ತು ಮಹಿಳಾ ಕ್ರೀಡಾಪಟು ಇಬ್ಬರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಒಂದು ಪ್ರೈಸ್ ಮನಿ ಏನಿರುತ್ತೆ ಸೊ ಅದನ್ನ ಕೊಡ್ತಕ್ಕಂಥ ಮೊದಲ ಟೂರ್ನಮೆಂಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಸೊ ಯಾವ ಸಚಿವಾಲಯವು ಮಿಷನ್ ಮೌಸಮ್ ಅನ್ನು ಕಾರ್ಯಗತಗೊಳಿಸಲು ಪ್ರಾಥಮಿಕವಾಗಿ ಜವಾಬ್ದಾರಿಯಾಗಿದೆ? ಸೊ ವಿಚ್ ಮಿನಿಸ್ಟ್ರಿ ಇಸ್ ಪ್ರೈಮರಿಲಿ ರೆಸ್ಪಾನ್ಸಿಬಲ್ ಫಾರ್ ಇಂಪ್ಲಿಮೆಂಟಿಂಗ್ ಮಿಷನ್ ಮೌಸಮ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಅಥವಾ ಭೂ ವಿಜ್ಞಾನ ಸಚಿವಾಲಯದ ವತಿಯಿಂದ ಮಿಷನ್ ಮೌಸಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ಮಿಷನ್ ಮೌಸಮ್ ಅಂದ್ರೇನೆ ಹವಾಮಾನ ಅಥವಾ ವಾತಾವರಣ ಅಂತ ಹೇಳ್ತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು
ಮಿಷನ್ ಮೌಸಮ್ ಅಂತ ಹೇಳ್ತೇವೆ. ಸೊ ಇದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಯೂನಿಯನ್ ಕ್ಯಾಬಿನೆಟ್ ಈಗ ಮಿಷನ್ ಮೌಸಮ್ ಅನ್ನ ಅಪ್ರೂವ್ ಮಾಡಿರುತ್ತೆ ಅಥವಾ ಇದಕ್ಕೆ ಅಂಗೀಕಾರವನ್ನ ಕೊಟ್ಟಿರುವ ಕಾರಣದಿಂದ ಸೊ ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಮುಂದಿನ 2 ವರ್ಷಗಳಲ್ಲಿ ಸೊ ಈ ಒಂದು ಮಿಷನ್ ನ ಅಡಿಯಲ್ಲಿ 2000 crores ಅನ್ನ ವೆಚ್ಚ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಾಟ್ ಇಸ್ ದ ಆಬ್ಜೆಕ್ಟಿವ್, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಕ್ರಿಯೇಟ್ ಅ ಮೋರ್ ವೆದರ್ ರೆಡಿ ಅಂಡ್ ಕ್ಲೈಮೇಟ್ ಸ್ಮಾರ್ಟ್ ಇಂಡಿಯಾ, ಅಂದ್ರೆ ನಮ್ಮ ಭಾರತ ದೇಶವನ್ನ ಈ ಒಂದು ಹವಾಮಾನ ಬದಲಾವಣೆಗಳಿಗೆ ಅಥವಾ ಆ ಒಂದು ವಾಯುಗುಣದಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳಿಗೆ ಸಿದ್ಧಪಡಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಎನ್ಹಾನ್ಸಿಂಗ್ ದಿ ಕಂಟ್ರೀಸ್ ವೆದರ್ ಅಂಡ್ ಕ್ಲೈಮೇಟ್ ರಿಲೇಟೆಡ್ ರಿಸರ್ಚ್ ಅಂಡ್ ಸರ್ವಿಸಸ್, ಅಂದ್ರೆ ಈ ಒಂದು ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಭಾರತ ದೇಶದಲ್ಲಿ ನಡೀತಕ್ಕಂಥ ಡಿಸ್ಕವರೀಸ್ ಅಥವಾ ಅನ್ವೇಷಣೆಗಳನ್ನ ಹೆಚ್ಚು ಮಾಡುವ ಮುಖಾಂತರ ಭಾರತ ದೇಶವನ್ನ ಈ ಒಂದು ಹವಾಮಾನ ಬದಲಾವಣೆಗಳಿಗೆ ಸೊ ರೆಡಿ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ನಾವು ಮಿಷನ್ ಮೌಸಮ್ ಅಂತ ಕರೀತೇವೆ. ಸೊ ಇದರ ಇಂಪ್ಲಿಮೆಂಟೇಷನ್ ಅಥವಾ ಅನುಷ್ಠಾನ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ವಿಲ್ ಪ್ರೈಮರಿಲಿ ಇಂಪ್ಲಿಮೆಂಟ್ ದಿ ಮಿಷನ್, ಅಂದ್ರೆ ಈ ಒಂದು ಮಿಷನ್ ಅನ್ನ ಪ್ರಾಥಮಿಕವಾಗಿ ಭೂ ವಿಜ್ಞಾನ ಸಚಿವಾಲಯದ ವತಿಯಿಂದ ಅನುಷ್ಠಾನ ಮಾಡಲಾಗುತ್ತೆ. ಸೊ ವಿತ್ ಕೀ ಇನ್ಸ್ಟಿಟ್ಯೂಷನ್ಸ್, ಅಂದ್ರೆ ಕೆಲವೊಂದು ಪ್ರಮುಖ ಸಂಸ್ಥೆಗಳು ಕೂಡ ಇದ್ರ ಜೊತೆಗೆ ಸಹಯೋಗವನ್ನ ಹೊಂದಿರ್ತವೆ. ಫಾರ್ ಎಕ್ಸಾಂಪಲ್ ಇಂಡಿಯನ್ ಮೀಟಿಯೋರಾಲಜಿಕಲ್ ಡಿಪಾರ್ಟ್ಮೆಂಟ್, ಅಂದ್ರೆ ಭಾರತ ದೇಶದ ಹವಾಮಾನ ಇಲಾಖೆ ಆಗಿರ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರೋಪಿಕಲ್ ಮೀಟಿಯೋರಾಲಜಿ ಅಂತ ಹೇಳ್ತೀವಿ, ಅಂದ್ರೆ ಭಾರತೀಯ ಉಷ್ಣವಲಯದ ಹವಾಮಾನ ಸಂಸ್ಥೆ ಆಗಿರ್ಬೋದು, ನ್ಯಾಷನಲ್ ಸೆಂಟರ್ ಫಾರ್ ಮೀಡಿಯಂ ರೇಂಜ್ ವೆದರ್ ಫೋರ್ಕಾಸ್ಟಿಂಗ್. ಸೊ ಇವೆಲ್ಲ ಕೂಡ ಅಂದ್ರೆ ಮಧ್ಯಮ ಶ್ರೇಣಿಯ ಹವಾಮಾನ ಮುನ್ಸೂಚನೆ ರಾಷ್ಟ್ರೀಯ ಕೇಂದ್ರ ಏನಿದ್ದಾವೆ, ಸೊ ಇವೆಲ್ಲ ಕೂಡ ಈ ಒಂದು ಮಿಷನ್ ಅಲ್ಲಿ ಪ್ರಮುಖವಾದ ಪಾತ್ರವನ್ನ ವಹಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಅಥವಾ ತಾಂತ್ರಿಕ ಪ್ರಗತಿಗಳನ್ನ ನಾವು ನೋಡೋದಾದ್ರೆ, ಅಡ್ವಾನ್ಸ್ಡ್ ಅಬ್ಸರ್ವೇಷನ್ ಸಿಸ್ಟಮ್, ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಮಿಷನ್ ಲರ್ನಿಂಗ್. ಸೊ ಇದರಲ್ಲಿ ಕೃತಕ ಬುದ್ಧಿಮತ್ತೆ ಆಗಿರ್ಬೋದು, ಅಡ್ವಾನ್ಸ್ ಟೆಕ್ನಾಲಜಿ ಆಗಿರ್ಬೋದು, ಎಲ್ಲವನ್ನ ಕೂಡ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಡೆಪ್ಲಾಯ್ಮೆಂಟ್ ಆಫ್ ನೆಕ್ಸ್ಟ್ ಜನರೇಷನ್ ರಡಾರ್ಸ್ ಮತ್ತೆ ಸ್ಯಾಟಲೈಟ್ಸ್ ಸಿಸ್ಟಮ್, ಅಂದ್ರೆ ಮುಂದಿನ ಪೀಳಿಗೆಯ ರಡಾರ್ಗಳನ್ನ ಮತ್ತೆ ಉಪಗ್ರಹಗಳನ್ನ ಇಲ್ಲಿ ಬಳಕೆ ಮಾಡುವ ಮುಖಾಂತರ ಸೊ ಈ ಒಂದು ಮಿಷನ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಫೋಕಸ್ಡ್ ಏರಿಯಾಸ್, ಅಂದ್ರೆ ಯಾವ ಪ್ರದೇಶಗಳ ಮೇಲೆ ಈ ಒಂದು ಮಿಷನ್ ಅತ್ಯಂತ ಹೆಚ್ಚಾಗಿ ಕೇಂದ್ರೀಕರಿಸುತ್ತೆ ಅಂತ ನಾವು ನೋಡೋದಾದ್ರೆ, ಇಂಪ್ರೂವಿಂಗ್ ವೆದರ್ ಸರ್ವಿಲೆನ್ಸ್, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಹವಾಮಾನ ಕಣ್ಗಾವಲನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಮಾಡೆಲಿಂಗ್ ಮಾಡ್ತಕ್ಕಂಥದ್ದು, ಅಂಡ್ ಫೋರ್ಕಾಸ್ಟಿಂಗ್ ಕೇಪಬಿಲಿಟೀಸ್, ಅಂದ್ರೆ ಮುನ್ಸೂಚನೆಯ ಸಾಮರ್ಥ್ಯಗಳನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಸೊ ಇದರ ಉದ್ದೇಶವಾಗಿರುತ್ತೆ. ಸೊ ಪ್ರೊವೈಡಿಂಗ್ ಹೈ ಅಕ್ಯುರೇಟ್ ಅಂಡ್ ಟೈಮ್ಲಿ ವೆದರ್ ಪ್ರಿಡಿಕ್ಷನ್, ಅಂದ್ರೆ ಅತ್ಯಂತ ನಿಖರವಾದ ಮತ್ತು ಸರಿಯಾದ ಸಮಯಕ್ಕೆ ವೆದರ್ ಅನ್ನ ಪ್ರಿಡಿಕ್ಟ್ ಮಾಡ್ತಕ್ಕಂಥದ್ದು. ಯಾಕಂದ್ರೆ ವೆದರ್ ಮೇಲೆ ನಮ್ಮ ಕೃಷಿ ಸಾಕಷ್ಟು ಡಿಪೆಂಡ್ ಆಗಿರುತ್ತೆ, ಮತ್ತೆ ಈವನ್ ಡಿಸಾಸ್ಟರ್ಸ್ ಆಗೋದು ಕೂಡ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಿರುತ್ತೆ. ಸೊ ಇದನ್ನ ಸರಿಯಾದ ಸಮಯದಲ್ಲಿ ಅಕ್ಯುರೇಟ್ ಆಗಿ ಅಥವಾ ನಿಖರವಾಗಿ ಪತ್ತೆ ಹಚ್ಚತಕ್ಕಂಥದ್ದು ಕೂಡ ಸೊ ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಮಾನ್ಸೂನ್ ಅನ್ನ ಫೋರ್ಕಾಸ್ಟ್ ಮಾಡ್ತಕ್ಕಂಥದ್ದು, ಅಂದ್ರೆ ಮಳೆಗಾಲವನ್ನ ಮುಂದಾಲೋಚನೆ ಮಾಡ್ತಕ್ಕಂಥದ್ದು ಅಥವಾ ಮುಂಚೆನೆ ಅದನ್ನ ಫೋರ್ಕಾಸ್ಟ್ ಮಾಡ್ತಕ್ಕಂಥದ್ದು, ಕ್ವಾಲಿಟಿ ಅಲರ್ಟ್ಸ್ ಮಾಡ್ತಕ್ಕಂಥದ್ದು, ಅರ್ಲಿ ವಾರ್ನಿಂಗ್ ಸಿಸ್ಟಮ್, ಅಂದ್ರೆ ಈ ಒಂದು ಮುನ್ನೆಚ್ಚರಿಕೆ ಕ್ರಮಗಳು ಅಂತ ನಾವೇನು ಹೇಳ್ತೇವೆ, ಸೈಕ್ಲೋನ್ಗಳಾಗಿರ್ಬೋದು ಅಥವಾ ಸ್ಟಾರ್ಮ್ಸ್ಗಳಾಗಿರ್ಬೋದು, ಈ ರೀತಿಯ ಎನ್ವೈರನ್ಮೆಂಟಲ್ ಡಿಸಾಸ್ಟರ್ಸ್ ಅಥವಾ ನ್ಯಾಚುರಲ್ ಡಿಸಾಸ್ಟರ್ಸ್ ಸಂಭವಿಸುವ ಸಂಭವವಿದ್ದರೆ ಸೊ ಅದಕ್ಕೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಮಿಷನ್ ನ ಪ್ರಮುಖವಾಗಿರ್ತಕ್ಕಂಥ ಆಬ್ಜೆಕ್ಟಿವ್ಸ್ ಆಗಿರ್ತವೆ. ಸೊ ಯಾವ ಸೆಕ್ಟರ್ಗಳಿಗೆ ಇದರಿಂದ ಬೆನಿಫಿಟ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಅಗ್ರಿಕಲ್ಚರ್ ಸೆಕ್ಟರ್, ಆಫ್ ಕೋರ್ಸ್ ಅಗ್ರಿಕಲ್ಚರ್ ಅಥವಾ ಕೃಷಿ ಕ್ಷೇತ್ರಕ್ಕೆ ಸೊ ಇದರಿಂದ ನೇರವಾಗಿ ಪ್ರಯೋಜನ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಸೊ ಈ ಒಂದು ವಿಪತ್ತು ನಿರ್ವಹಣೆ, ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ಇದನ್ನ ನಿಮಗೆ ಎಸ್ಸೆಯಲ್ಲಿ ಕೇಳ್ತಾ ಇರ್ತಾರೆ. ಸೊ ಅದರ ವೇ ಫಾರ್ವರ್ಡ್, ಅಂದ್ರೆ ಡಿಸಾಸ್ಟರ್ ಅನ್ನ ನಾವು ನಿರ್ವಹಣೆ ಮಾಡಲಿಕ್ಕೆ ಭಾರತ ಸರ್ಕಾರ ಅಥವಾ ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನ ನಾವು ಹೇಗೆ ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಅದನ್ನ ಜಸ್ಟಿಫೈ ಮಾಡ್ಕೊಳ್ಳಿಕ್ಕೆ ಸೊ ಈ ರೀತಿಯ ಎಕ್ಸಾಂಪಲ್ಸ್ ಅನ್ನ ನೀವು ಎಸ್ಸೆಯಲ್ಲಿ ಕೋಟ್ ಮಾಡಬಹುದಾಗಿರುತ್ತೆ. ಸೊ ಡಿಫೆನ್ಸ್ ಅಲ್ಲೂ ಕೂಡ ನಾವು ಯೂಸ್ ಮಾಡಬಹುದಾಗಿರುತ್ತೆ. ರಕ್ಷಣಾ ಕ್ಷೇತ್ರಕ್ಕೂ ಕೂಡ ಇದರಿಂದ ಬೆನಿಫಿಟ್ ಆಗುತ್ತೆ. ಏವಿಯೇಷನ್, ವಾಯುಯಾನ ಆಗಿರ್ಬೋದು, ವಾಟರ್ ರಿಸೋರ್ಸಸ್, ಜಲ ಸಂಪನ್ಮೂಲಗಳ ನಿರ್ವಹಣೆ, ಟೂರಿಸಂ, ಪ್ರವಾಸೋದ್ಯಮ, ಶಿಪ್ಪಿಂಗ್, ಟ್ರಾನ್ಸ್ಪೋರ್ಟ್ ಅಂಡ್ ಹೆಲ್ತ್, ಅಂದ್ರೆ ಈ ಒಂದು ಜಲ ಸಾರಿಗೆ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಎಲ್ಲ ಕೂಡ ಹವಾಮಾನದ ಮೇಲೆ ಡಿಪೆಂಡ್ ಆಗಿರುವ ಕಾರಣದಿಂದ ಸೊ ಈ ಒಂದು ಮಿಷನ್ ಏನಿದೆ ಸೊ ಇದರಿಂದ ಸಾಕಷ್ಟು ವಲಯಗಳಿಗೆ ಪ್ರಯೋಜನವಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇಟ್ ವಿಲ್ ಆಲ್ಸೋ ಸಪೋರ್ಟ್ ಅರ್ಬನ್ ಪ್ಲಾನಿಂಗ್, ಅಂದ್ರೆ ನಗರಗಳನ್ನ ಸರಿಯಾಗಿ ಯೋಜನೆ ಮಾಡ್ಲಿಕ್ಕಾಗಿರ್ಬೋದು, ರೋಡ್ ಅಂಡ್ ರೈಲ್ ಟ್ರಾನ್ಸ್ಪೋರ್ಟ್, ರಸ್ತೆ ಮತ್ತು ರೈಲುಗಳ ಒಂದು ಸಂಪರ್ಕ ಏನಿರುತ್ತೆ, ಅದಾದ್ಮೇಲೆ ಆಫ್ ಶೋರ್ ಆಪರೇಷನ್ಸ್ ಇರ್ಬೋದು, ಅದಾದ್ಮೇಲೆ ಎನ್ವೈರನ್ಮೆಂಟಲ್ ಮಾನಿಟರಿಂಗ್ ಇರ್ಬೋದು, ಸೊ ಇವೆಲ್ಲದಕ್ಕೂ ಕೂಡ ಪ್ರಯೋಜನ ಆಗ್ತಕ್ಕಂಥ ಒಂದು ಮಿಷನ್ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು question number 9.
ಎರಡನೇ ಅಂತಾರಾಷ್ಟ್ರೀಯ ಬೌದ್ಧ ಮಾಧ್ಯಮ ಕಾನ್ಕ್ಲೇವ್ ಅನ್ನು ಆಯೋಜಿಸಲು ಯಾವ ಎರಡು ಸಂಸ್ಥೆಗಳು ಜವಾಬ್ದಾರರಾಗಿವೆ? ಸೊ ವಿಚ್ ಟು ಆರ್ಗನೈಸೇಷನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಆರ್ಗನೈಸಿಂಗ್ ಸೆಕೆಂಡ್ ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಮೀಡಿಯಾ ಕಾನ್ಕ್ಲೇವ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತಾರಾಷ್ಟ್ರೀಯ ಬೌದ್ಧ ಒಕ್ಕೂಟ ಮತ್ತು ವಿವೇಕಾನಂದ ಇಂಟರ್ನ್ಯಾಷನಲ್ ಫೌಂಡೇಶನ್. ಸೊ ಇವರಿಬ್ಬರು ಕೂಡ ಸೊ ಈ ಒಂದು ಎರಡನೇ ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಮೀಡಿಯಾ ಕಾನ್ಕ್ಲೇವ್ ಅನ್ನ ಸೊ ಇಂಪ್ಲಿಮೆಂಟ್ ಆರ್ಗನೈಸ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಕಾನ್ಕ್ಲೇವ್ ಅನ್ನ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ದೆಹಲಿಯಲ್ಲಿ ಇದನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಇದನ್ನ ಯಾರು ಆರ್ಗನೈಸ್ ಮಾಡಿದ್ದಾರೆ ಅದನ್ನ ಪ್ರಶ್ನೆಯಲ್ಲಿ ಹೇಳಿರ್ತಾನೆ. IBC ಮತ್ತೆ VIF ಇಂದ ಮಾಡಿರ್ತಕ್ಕಂಥ ಅಥವಾ ಆರ್ಗನೈಸ್ ಮಾಡಿರ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಈ ಒಂದು ಇವೆಂಟ್ ನ ಥೀಮ್ ಏನಾಗಿರುತ್ತೆ ಅಂದ್ರೆ ಮೈಂಡ್ಫುಲ್ ಕಮ್ಯುನಿಕೇಶನ್ ಫಾರ್ ಕಾನ್ಫ್ಲಿಕ್ಟ್ ಅವಾಯ್ಡೆನ್ಸ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಅಂದ್ರೆ ಸಂಘರ್ಷ ನಿರ್ವಹಣೆ ಮತ್ತು ಸುಸ್ಥಿರ ಅಭಿವೃದ್ಧಿಗಾಗಿ ಮೈಂಡ್ಫುಲ್ ಸಂವಹನ ಅಂತ ಹೇಳ್ತೇವೆ. ಅಂದ್ರೆ ಯಾವಾಗ ಕಮ್ಯುನಿಕೇಶನ್ ಗ್ಯಾಪ್ಸ್ ಆಗುತ್ತೆ ಸೊ ಅವಾಗ ಸಂಘರ್ಷಗಳಾಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾವಾಗ ಆ ಒಂದು ಕಮ್ಯುನಿಕೇಶನ್ ಅನ್ನ ನಾವು ಮೈಂಡ್ಫುಲ್ ಆಗಿ ಅಥವಾ ಜವಾಬ್ದಾರಿಯುತವಾಗಿ ಮಾಡ್ತೇವೆ ಸೊ ಅವಾಗ ಸಂಘರ್ಷಗಳನ್ನ ಕಡಿಮೆ ಮಾಡಬಹುದು ಅಂತಕ್ಕಂಥ ಒಂದು ಥೀಮ್ ನ ಆಧಾರದ ಮೇಲೆ ಸೊ ಈ ಒಂದು ಕಾನ್ಕ್ಲೇವ್ ಅನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಈ ಒಂದು ಕಾನ್ಕ್ಲೇವ್ ನ ಆಬ್ಜೆಕ್ಟಿವ್ಸ್ ಏನು ಅಂತ ನಾವು ನೋಡೋದಾದ್ರೆ ಇಂಟಿಗ್ರೇಟ್ ಬುದ್ಧಿಸ್ಟ್ ಟೀಚಿಂಗ್ಸ್ ಇಂಟು ಮಾಡರ್ನ್ ಮೀಡಿಯಾ ಪ್ರಾಕ್ಟೀಸಸ್. ಅಂದ್ರೆ ಈ ಒಂದು ಆಧುನಿಕ ಮಾಧ್ಯಮ ಅಭ್ಯಾಸಗಳೇನಿದ್ದಾವೆ ಅದರಲ್ಲಿ ಬೌದ್ಧ ಬೋಧನೆಗಳನ್ನ ಕೂಡ ಇನ್ವಾಲ್ವ್ ಮಾಡ್ತಕ್ಕಂಥದ್ದು. ಸೊ ಅಡ್ರೆಸ್ ದಿ ಗ್ಲೋಬಲ್ ಕ್ರೈಸಿಸ್ ಅಂಡ್ ಎನ್ಹಾನ್ಸ್ ಟ್ರಸ್ಟ್ ಇನ್ ದಿ ಮೀಡಿಯಾ ಇನ್ಸ್ಟಿಟ್ಯೂಷನ್ಸ್. ಅಂದ್ರೆ ಜಾಗತಿಕ ಬಿಕ್ಕಟ್ಟುಗಳನ್ನ ಪರಿಹರಿಸಲು ಮತ್ತೆ ಮಾಧ್ಯಮ ಸಂಸ್ಥೆಗಳಲ್ಲಿ ಏನಿವಾಗ ನಂಬಿಕೆ ಒಟ್ಟೋಗಿದೆ ಆ ನಂಬಿಕೆಯನ್ನ ಮರುಸ್ಥಾಪನೆ ಮಾಡ್ತಕ್ಕಂಥದ್ದು ಕೂಡ ಸೊ ಇದರ ಎರಡನೇ ಉದ್ದೇಶವಾಗಿರುತ್ತೆ. ಸೊ ಫಾಸ್ಟರ್ ಎಥಿಕಲ್ ಜರ್ನಲಿಸಮ್. ಅಂದ್ರೆ ಈ ಒಂದು ಜರ್ನಲಿಸಮ್ ಅಥವಾ ಪತ್ರಿಕೋದ್ಯಮದಲ್ಲಿ ಈ ಒಂದು ನೈತಿಕತೆಯನ್ನ ಪೋಷಣೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ದಿಸ್ ಇಸ್ ವೆರಿ ಮಚ್ ಎಸೆನ್ಷಿಯಲ್ ಇನ್ 21st century, ಎಸ್ಪೆಷಲಿ ಇನ್ ದೀಸ್ ಡೇಸ್. ಸೊ ಎಸ್ಟಾಬ್ಲಿಷ್ ಅ ನೆಟ್ವರ್ಕ್ ಆಫ್ ಬುದ್ಧಿಸ್ಟ್ ಮೀಡಿಯಾ ಪ್ರೊಫೆಷನಲ್ಸ್. ಅಂದ್ರೆ ಏಷ್ಯಾದಾದ್ಯಂತ ಬೌದ್ಧ ಮಾಧ್ಯಮ ವೃತ್ತಿಪರರ ಜಾಲವನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಸೊ ಈ ಒಂದು ಕಾನ್ಕ್ಲೇವ್ ನ ಉದ್ದೇಶವಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಎಡಿಷನ್ ಕಂಡಕ್ಟ್ ಆಗಿರ್ತಕ್ಕಂಥದ್ದು 2018ರಲ್ಲಿ ನವದೆಹಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಡಲಾಗಿರುತ್ತೆ. ಸೊ ಇದು ಈ ಒಂದು ಬುದ್ಧಾಸ್ ಪ್ರಿನ್ಸಿಪಲ್ಗೆ ಸಂಬಂಧಪಟ್ಟಂತೆ ಮೀಡಿಯಾ ಪ್ರಾಕ್ಟೀಸಸ್ಗೆ ಒಂದು ಫೌಂಡೇಶನ್ ಅಥವಾ ಅಡಿಪಾಯವನ್ನ ಹಾಕಿರ್ತಕ್ಕಂಥ ಕಾನ್ಕ್ಲೇವ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಸೊ ಯಾವ ನಗರವು 2024ರಲ್ಲಿ ವಿಂಟರ್ ಯೂತ್ ಒಲಿಂಪಿಕ್ ಗೇಮ್ಸ್ ಅನ್ನು ಆಯೋಜಿಸುತ್ತಿದೆ? ಸೊ ವಿಚ್ ಸಿಟಿ ಇಸ್ ಹಾಸ್ಟಿಂಗ್ ವಿಂಟರ್ ಯೂತ್ ಒಲಿಂಪಿಕ್ ಗೇಮ್ಸ್ ಇನ್ 2024? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗ್ಯಾಂಗ್ವಾನ್, ಸೌತ್ ಕೊರಿಯಾದಲ್ಲಿ ಸೊ ವಿಂಟರ್ ಯೂತ್ ಒಲಿಂಪಿಕ್ ಗೇಮ್ಸ್ 2024 ಅನ್ನ ಆಯೋಜನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಥವಾ ಈ ಒಂದು ಪ್ರಶ್ನೆಯನ್ನ ತೆಗೆದುಕೊಳ್ಳಿಕ್ಕೆ ಕಾರಣ ಏನು ಅಂದ್ರೆ ಇಂಡಿಯಾ ಟು ಬಿಡ್ ಫಾರ್ 2030 ಯೂತ್ ಒಲಿಂಪಿಕ್ಸ್. ಅಂದ್ರೆ 2030ರಲ್ಲಿ ನಡೆಯಬೇಕಾಗಿರ್ತಕ್ಕಂಥ ಈ ಒಂದು ಯೂತ್ ಒಲಿಂಪಿಕ್ಸ್ ಏನಿರುತ್ತೆ ಸೊ ಇದನ್ನ ಹೋಸ್ಟ್ ಮಾಡಲಿಕ್ಕೆ ಅಥವಾ ಆತಿಥ್ಯ ವಹಿಸಲಿಕ್ಕೆ ಭಾರತ ಕೂಡ ಬಿಡ್ ಮಾಡ್ತಾ ಇರ್ತಕ್ಕಂಥದ್ದನ್ನ ಅಥವಾ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಂಡಿಯಾ ವಿಲ್ ಬಿಡ್ ಟು ಹೋಸ್ಟ್ 2030 ಯೂತ್ ಒಲಿಂಪಿಕ್ಸ್. ಅಂದ್ರೆ 2030 ಯೂತ್ ಒಲಿಂಪಿಕ್ಸ್ ಅನ್ನ ಆತಿಥ್ಯ ವಹಿಸಲಿಕ್ಕೆ ಭಾರತ ಕೂಡ ಬಿಡ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಉದ್ದೇಶ ಏನು ಅಂದ್ರೆ ಹೋಸ್ಟಿಂಗ್ ದಿ 2030 ಯೂತ್ ಒಲಿಂಪಿಕ್ಸ್ ಆಸ್ ಅ ಪ್ರಿಕರ್ಸರ್ ಟು ಬಿಡ್ಡಿಂಗ್ ಫಾರ್ ದಿ 2036 ಸಮ್ಮರ್ ಒಲಿಂಪಿಕ್ಸ್. ಅಂದ್ರೆ ಸೊ ಈ ಒಂದು 2030 ಯೂತ್ ಒಲಿಂಪಿಕ್ಸ್ ಅನ್ನ ಬಿಡ್ ಮಾಡುವ ಮುಖಾಂತರ ಅದರ ನಂತರ 2036ರಲ್ಲಿ ನಡೀತಕ್ಕಂಥ ಸಮ್ಮರ್ ಒಲಿಂಪಿಕ್ಸ್ ಏನಿರುತ್ತೆ ಸೊ ಅದನ್ನು ಕೂಡ ಆತಿಥ್ಯ ವಹಿಸ್ತಕ್ಕಂಥ ಪ್ರಯತ್ನಗಳನ್ನ ಮಾಡುವ ಕಾರಣದಿಂದ ಸೊ ಭಾರತ ಈ ಒಂದು ಬಿಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ದಿಸ್ ವಿಲ್ ಬಿ 5th ಎಡಿಷನ್ ಆಫ್ ಯೂತ್ ಒಲಿಂಪಿಕ್ಸ್. ಅಂದ್ರೆ ಈ ಒಂದು ಯೂತ್ ಒಲಿಂಪಿಕ್ಸ್ ಏನಿರುತ್ತೆ ಅದರ 5ನೇ ಆವೃತ್ತಿಯಾಗಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಮಲ್ಟಿಪಲ್ಸ್ ಆಫ್ 5 ಇಸ್ ಆಲ್ವೇಸ್ ಇಂಪಾರ್ಟೆಂಟ್. 5 ಆಗಿರ್ಬೋದು, 10 ಆಗಿರ್ಬೋದು, 15 ಆಗಿರ್ಬೋದು. ಸೊ ಇದನ್ನೆಲ್ಲ ನಾವು ಲ್ಯಾಂಡ್ ಮಾರ್ಕ್ ನಂಬರ್ಸ್ ಅಂತ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ನಮ್ಮ ಜೊತೆ ಕಾಂಪೀಟ್ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರಗಳು ಯಾವುದು ಅಂದ್ರೆ ಕೊಲಂಬಿಯಾ, ಪೆರು, ಅದಾದ್ಮೇಲೆ ಮೆಕ್ಸಿಕೋ, ಥೈಲ್ಯಾಂಡ್, ಮಂಗೋಲಿಯಾ, ರಷ್ಯಾ, ಉಕ್ರೇನ್, ಬೋಸ್ನಿಯಾ ಅಂಡ್ ಹರ್ಜೆಗೋವಿನಾ. ಸೊ ಈ ರಾಷ್ಟ್ರಗಳು ಅಥವಾ ಇಷ್ಟು ರಾಷ್ಟ್ರಗಳು ಸೊ ಈ ಒಂದು ಒಲಿಂಪಿಕ್ಸ್ ಅನ್ನ ಹೋಸ್ಟ್ ಮಾಡಲಿಕ್ಕೆ ಭಾರತ ದೇಶದೊಂದಿಗೆ ಸ್ಪರ್ಧಿಸ್ತಾ ಇರ್ತಕ್ಕಂಥ ರಾಷ್ಟ್ರಗಳಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ದಿಸ್ ಯೂತ್ ಒಲಿಂಪಿಕ್ಸ್ ಅಂತ ನಾವು ನೋಡೋದಾದ್ರೆ ಸೊ ಇದೊಂದು ಇಂಟರ್ನ್ಯಾಷನಲ್ ಮಲ್ಟಿ ಸ್ಪೋರ್ಟ್ ಇವೆಂಟ್ ಆಗಿರುತ್ತೆ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥ ಬಹು ಕ್ರೀಡೆಗಳನ್ನ ನಡೆಸ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಇದನ್ನ ಆರ್ಗನೈಸ್ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯಿಂದ ಇದನ್ನ ಆರ್ಗನೈಸ್ ಮಾಡ್ತಾರೆ. ಸೊ ಇದನ್ನ ಯಾವ ವಯಸ್ಸಿನ
ವಯಸ್ಸಿನವರಿಗೆ ಇದನ್ನು ಆರ್ಗನೈಸ್ ಮಾಡ್ತಾರೆ, ಅಂದರೆ 15ರಿಂದ 18 ವರ್ಷ. ಸೊ ಯೂತ್ ಒಲಿಂಪಿಕ್ಸ್ ಅಂತ ಕರೀತಾರೆ. ಸೊ 15ರಿಂದ 18 ವರ್ಷ ಒಳಗಡೆ ಇರ್ತಕ್ಕಂಥ ಯೂತ್ಗೆ ಆರ್ಗನೈಸ್ ಮಾಡ್ತಕ್ಕಂಥ ಒಂದು ಈವೆಂಟ್ ಇದಾಗಿರುತ್ತೆ. ಸೊ ಇದರ ಪರ್ಪಸ್ ಏನು ಅಂದರೆ ಟು ಬ್ರಿಂಗ್ ಟುಗೆದರ್ ಯಂಗ್ ಅಥ್ಲೆಟ್ಸ್, ಅಂದರೆ ಈ ಒಂದು ಯಂಗ್ ಅಥವಾ ಸೊ ಯುವ ಕ್ರೀಡಾಪಟುಗಳೇನಿರ್ತಾರೆ ಸೊ ಇವರನ್ನು ಒಟ್ಟುಗೂಡಿಸ್ತಕ್ಕಂಥ ಒಂದು ಪ್ರಯತ್ನ ಇದಾಗಿರುತ್ತೆ. ಸೊ ಅದಾದಮೇಲೆ ಇದರ ಹಿಸ್ಟರಿಯನ್ನು ನಾವು ನೋಡೋದಾದರೆ ಫಸ್ಟ್ ಸಮ್ಮರ್ ಯೂತ್ ಒಲಿಂಪಿಕ್ಸನ್ನು ಕಂಡಕ್ಟ್ ಮಾಡಿರ್ತಕ್ಕಂಥದ್ದು 2010ರಲ್ಲಿ ಸಿಂಗಾಪುರ್ನಲ್ಲಿ ಕಂಡಕ್ಟ್ ಮಾಡಿರ್ತಾರೆ. ಸೊ ಅದಾದಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ವಿಂಟರ್ ಒಲಿಂಪಿಕ್ಸ್ ಅಥವಾ ಚಳಿಗಾಲದ ಒಲಿಂಪಿಕ್ಸನ್ನು ಆಸ್ಟ್ರಿಯಾದಲ್ಲಿ 2012ರಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಫ್ರೀಕ್ವೆನ್ಸಿ ಏನು ಅಂದರೆ ಎಷ್ಟು ವರ್ಷಗಳಲ್ಲಿ ಇದನ್ನು ಒಂದ್ಸತಿ ನಡೆಸ್ತಾರೆ ಅಂದರೆ ಹೆಲ್ಡ್ ಎವ್ರಿ 4 years, ಅಂದರೆ ಪ್ರತಿ 4 ವರ್ಷಗಳಿಗೊಮ್ಮೆ ಕಂಡಕ್ಟ್ ಮಾಡ್ತಾರೆ. ಬಟ್ ಆಲ್ಟರ್ನೇಟಿಂಗ್ ಬಿಟ್ವೀನ್ ಸಮ್ಮರ್ ಮತ್ತು ವಿಂಟರ್ ಅಂತ ಕರಿತೇವೆ. ಅಂದರೆ ಸೊ ಒಂದ್ಸತಿ ಸಮ್ಮರ್ ಒಲಿಂಪಿಕ್ಸನ್ನು ಮಾಡಿದ್ರೆ ಅದರ 4 ವರ್ಷಗಳ ನಂತರ ವಿಂಟರ್ ಒಲಿಂಪಿಕ್ಸನ್ನು ಮಾಡ್ತಾರೆ. ಸೊ ಈ ರೀತಿ ಪರ್ಯಾಯವಾಗಿ ಪ್ರತಿ 4 ವರ್ಷಗಳಿಗೊಮ್ಮೆ ಆಯೋಜನೆ ಮಾಡ್ತಕ್ಕಂಥ ಒಂದು ಈವೆಂಟ್ ಆಗಿರುತ್ತೆ. ಸೊ ಯಾವ ರೀತಿಯ ಸ್ಪೋರ್ಟ್ಸನ್ನು ಇಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂದರೆ ಟ್ರೆಡಿಷನಲ್ ಒಲಿಂಪಿಕ್ ಸ್ಪೋರ್ಟ್ಸ್, ಅಂದರೆ ಒಲಿಂಪಿಕ್ಸ್ನಲ್ಲಿರ್ತಕ್ಕಂಥ ಎಲ್ಲ ಕ್ರೀಡೆಗಳನ್ನು ಇಲ್ಲಿ ಕಂಡಕ್ಟ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ನ್ಯೂ ಯೂತ್ ಫೋಕಸ್ ಡಿಸಿಪ್ಲಿನ್ಸ್, ಅಂದರೆ ಕೆಲವೊಂದು ಯೂತ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಪೋರ್ಟ್ಸನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದ್ರ ಜೊತೆಗೆ ಎಜುಕೇಷನಲ್ ಕಾಂಪೊನೆಂಟನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಬರೀ ಕ್ರೀಡೆಗೆ ಮಾತ್ರ ಮಹತ್ವವನ್ನು ಕೊಡೋದಿಲ್ಲ, ಶೈಕ್ಷಣಿಕ ಮಹತ್ವವನ್ನು ಕೂಡ ಹೊಂದಿರುತ್ತೆ. ಇನ್ಕ್ಲೂಡಿಂಗ್ ಎಜುಕೇಷನಲ್ ಆಕ್ಟಿವಿಟೀಸ್ ಫೋಕಸ್ಡ್ ಆನ್ ಪ್ರಮೋಟಿಂಗ್ ಎಕ್ಸಲೆನ್ಸ್, ಫ್ರೆಂಡ್ಶಿಪ್ ಮತ್ತು ರೆಸ್ಪೆಕ್ಟ್, ಅಂದರೆ ಈ ಒಂದು ಶ್ರೇಷ್ಠತೆ ಆಗಿರ್ಬೋದು, ಸ್ನೇಹ ಆಗಿರ್ಬೋದು, ಗೌರವವನ್ನು ಉತ್ತೇಜಿಸ್ತಕ್ಕಂಥ ಶಿಕ್ಷಣವನ್ನು ಕೂಡ ನೀಡಲಾಗುತ್ತೆ. ಬಿಕಾಸ್ ಇದೊಂದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಲೈಫ್, ಅಥವಾ ಒಂದು ಟೀನೇಜ್ ಆಗಿರುವ ಕಾರಣದಿಂದ ಈ ಒಂದು ಮೌಲ್ಯಗಳನ್ನು ಅದೇ ಏಜ್ನಲ್ಲಿ ನೀಡುವ ಕಾರಣದಿಂದ ಸೊ ಇಲ್ಲಿ ಶೈಕ್ಷಣಿಕ ಘಟಕವನ್ನು ಕೂಡ ನಾವು ಇದರಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಕಲ್ಚರಲ್ ಎಕ್ಸ್ಚೇಂಜ್ ಅಥವಾ ಸಾಂಸ್ಕೃತಿಕ ವಿನಿಮಯ ಕೂಡ ಆಗುತ್ತೆ. ಸೊ ಲರ್ನ್ ಅಬೌಟ್ ಡಿಫ್ರೆಂಟ್ ಕಲ್ಚರ್ಸ್, ಅಂದರೆ ಬೇರೆ ಬೇರೆ ರಾಷ್ಟ್ರಗಳು ಒಂದು ಪ್ರದೇಶಕ್ಕೆ ಬರುವ ಕಾರಣದಿಂದ ಬೇರೆ ಬೇರೆ ಸಂಸ್ಕೃತಿ ಅಥವಾ ಕಲ್ಚರ್ಗಳ ಬಗ್ಗೆ ಕೂಡ ಸೊ ಹೆಚ್ಚಿನ ಮಾಹಿತಿಯನ್ನು ನಾವು ಪಡೆಯಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಲೈಫ್ ಸ್ಕಿಲ್ಸ್ ಅಥವಾ ಜೀವನ ಕೌಶಲ್ಯಗಳು ಕೂಡ, ವರ್ಕ್ಶಾಪ್ಸ್ ಆನ್ ನ್ಯೂಟ್ರಿಷನ್, ಇಂಜುರಿ ಪ್ರಿವೆನ್ಷನ್ ಆ್ಯಂಡ್ ಕೆರಿಯರ್ ಪ್ಲಾನಿಂಗ್, ಅಂದರೆ ಈ ಒಂದು ಪೋಷಕಾಂಶ ಆಗಿರ್ಬೋದು, ಇಂಜುರಿ ಅಥವಾ ಗಾಯಗಳಾಗೋದನ್ನು ತಡೀತಕ್ಕಂಥದ್ದು, ಅದಾದಮೇಲೆ ಕೆರಿಯರ್ ಪ್ಲಾನಿಂಗ್ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಗಾರಗಳನ್ನು ಅಥವಾ ವರ್ಕ್ಶಾಪ್ಗಳನ್ನು ಕೂಡ ಸೊ ಈ ಒಂದು ಸಮಯದಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಅದ್ರ ಜೊತೆಗೆ ಅಪ್ಕಮಿಂಗ್ ಈವೆಂಟ್ಸನ್ನು ನಾವು ನೋಡೋದಾದರೆ ನೆಕ್ಸ್ಟ್ ಸಮ್ಮರ್ ಒಲಿಂಪಿಕ್ಸನ್ನು ಎಲ್ಲಿಗೆ ಮಾಡ್ತಾರೆ ಅಂದರೆ ಸೆನೆಗಲ್, ಡಾಕರ್ ಆಫ್ ಸೆನೆಗಲ್ನಲ್ಲಿ 2026ರಲ್ಲಿ ಕಂಡಕ್ಟ್ ಮಾಡ್ತಾರೆ. ಇದು ಸಮ್ಮರ್ ಅಥವಾ ಬೇಸಿಗೆಯ ಯೂತ್ ಒಲಿಂಪಿಕ್ ಗೇಮ್ ಆಗಿರುತ್ತೆ. ಸೊ ಅದಾದಮೇಲೆ ದ ಫಸ್ಟ್ ಟೈಮ್ ದ ಈವೆಂಟ್ ವಿಲ್ ಬಿ ಹೆಲ್ಡ್ ಇನ್ ಆಫ್ರಿಕಾ. ಸೊ ಇದೇ ಮೊಟ್ಟ ಮೊದಲ ಬಾರಿಗೆ ಆಫ್ರಿಕಾದಲ್ಲಿ ಈ ಒಂದು ಈವೆಂಟನ್ನು ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿಂಟರ್ ಯೂತ್ ಒಲಿಂಪಿಕ್ ಗೇಮ್ಸನ್ನು ಸೊ ಸೌತ್ ಕೊರಿಯಾದ ಗ್ಯಾಂಗ್ವಾನಲ್ಲಿ 2024ರಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 11. ಸೊ ಯುದ್ಧ ಅಭ್ಯಾಸ 2024 ವ್ಯಾಯಾಮದಲ್ಲಿ ಯಾವ 2 ದೇಶಗಳು ಭಾಗವಹಿಸುತ್ತಿವೆ? ಸೊ ವಿಚ್ 2 countries ಆರ್ ಪಾರ್ಟಿಸಿಪೇಟಿಂಗ್ ಇನ್ ದಿ ಎಕ್ಸಸೈಸ್ ಯುದ್ಧ ಅಭ್ಯಾಸ್ 2024? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಡಿಯಾ ಮತ್ತು USA ಇಬ್ಬರು ರಾಷ್ಟ್ರಗಳು ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಈ ಒಂದು ಅಭ್ಯಾಸ ಎಲ್ಲಿ ನಡೀತೆ ಅಂತ ನಾವು ನೋಡೋದಾದ್ರೆ ಸೊ ದಿಸ್ ಈಸ್ ಇನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ USA ಆಗಿರುತ್ತೆ. ಸೊ ಇದರ ಲೊಕೇಶನ್ ಈ ವರ್ಷ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜಸ್ ರಾಜಸ್ಥಾನದಲ್ಲಿ ಸೊ ಈ ವರ್ಷ ಇದನ್ನು ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಉದ್ದೇಶ ಏನು ಅಂದರೆ ಕೌಂಟರ್ ಟೆರರಿಸಮ್ ಆಪರೇಷನ್ಸ್, ಅಂದರೆ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳು, ಅದಾದಮೇಲೆ ಸೆಮಿ ಡೆಸರ್ಟ್ ಎನ್ವೈರನ್ಮೆಂಟ್, ಅಂದರೆ ಈ ಒಂದು ಮರುಭೂಮಿ, ಅರೆ ಮರುಭೂಮಿ ಪರಿಸರದಲ್ಲಿ ಈ ಒಂದು ಭಯೋತ್ಪಾದನೆಯನ್ನು ನಿಗ್ರಹಣೆ ಮಾಡ್ತಕ್ಕಂಥ ಪ್ರಯತ್ನಗಳೇನಿರುತ್ತೆ ಅಥವಾ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಸೊ ಈ ಒಂದು ಎಕ್ಸಸೈಸ್ನ ಉದ್ದೇಶವಾಗಿರುತ್ತೆ. ಸೊ ಇಂಡಿಯನ್ ಕಾಂಟಿಂಜೆಂಟ್, ನಮ್ಮ ಭಾರತ ದೇಶದಿಂದ ಬೆಟಾಲಿಯನ್ ಆಫ್ ರಜಪೂತ್ ರೆಜಿಮೆಂಟ್ ಅಂತ ನಾವೇನು ಹೇಳ್ತೇವೆ, ಸೊ ಇವರು ಈ ಒಂದು ಎಕ್ಸಸೈಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಸ್ನಿಪೆಟ್ಸ್. UN ಇಂಟರ್ನ್ಯಾಷನಲ್ ಡೇ ಟು ಪ್ರೊಟೆಕ್ಟ್ ಎಜುಕೇಷನ್ ಫ್ರಮ್ ಅಟ್ಯಾಕ್, ಅಂದರೆ ದಾಳಿಯಿಂದ ಶಿಕ್ಷಣವನ್ನು ರಕ್ಷಿಸಲು ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ದಿನ. ಸೊ ಈ ಒಂದು ದಿನವನ್ನು ಸೆಪ್ಟೆಂಬರ್ 9ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಏನಕ್ಕೆ ಇದನ್ನು ಮಾಡ್ತಾ ಇದ್ದಾರೆ ಅಂದರೆ ಇಂಪ್ಯಾಕ್ಟ್ ಆಫ್ ಅಟ್ಯಾಕ್ಸ್ ಆನ್ ಎಜುಕೇಷನ್, ಅಂದರೆ ಈ ಒಂದು ಶಿಕ್ಷಣದ ಮೇಲೆ ಆಗ್ತಾ ಇರ್ತಕ್ಕಂಥ ದಾಳಿಯಿಂದ ಆಗ್ತಕ್ಕಂಥ ಪರಿಣಾಮಗಳ ಮೇಲೆ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇದರ ಮಹತ್ವವಾಗಿರುತ್ತೆ. ಸೊ ಏನಕ್ಕೆ ಇದನ್ನು ಮಾಡ್ತಾರೆ ಅಂತ ನಾವು ನೋಡೋದಾದರೆ ಬಿಟ್ವೀನ್ 2000
2022 ಆ್ಯಂಡ್ 23 ಅಂದರೆ 2022 ಮತ್ತು 23 ಈ ಎರಡು ಸಾಲುಗಳ ನಡುವೆ ಅಪ್ರಾಕ್ಸಿಮೇಟ್ಲಿ 6000 ಅಟ್ಯಾಕ್ಸ್ ಆನ್ ದಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂದರೆ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಶಿಕ್ಷಣ ನೀಡ್ತಕ್ಕಂಥ ಶಿಕ್ಷಕರಾಗಿರ್ಬೋದು, ಇವ್ರ ಮೇಲೆ 6000 ದಾಳಿಗಳಾಗಿರ್ತಕ್ಕಂಥದ್ದನ್ನ ಕೇವಲ ಒಂದು ವರ್ಷದಲ್ಲಿ ನಾವು ವಿಟ್ನೆಸ್ ಮಾಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಮಿಲಿಟರಿ ಯೂಸ್ 20% ಇನ್ಕ್ರೀಸ್ ಇನ್ ದಿ ಯೂಸ್ ಆಫ್ ಎಜುಕೇಷನಲ್ ಫೆಸಿಲಿಟಿ ಫಾರ್ ಮಿಲಿಟರಿ ಪರ್ಪಸ್. ಸೊ ಇವೆಲ್ಲ ರಿಪೋರ್ಟ್ ಆಗಿರುವ ಕಾರಣದಿಂದ ಸೊ ಈ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 744. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್, ಗೋ ಥ್ರೂ ದ ಕ್ವೆಶ್ಚನ್ ಅಂಡ್ ಗಿವ್ ದಿ ಆನ್ಸರ್ಸ್. ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಅಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2 ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.